ನೀವು ಯಾಕೆ RSSನ ಬಿಟ್ಟು ಬಂದ್ರಿ? ಸೊ ಅದು ರಾಷ್ಟ್ರಭಕ್ತರ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಅದೇ ಒಂದು ದೊಡ್ಡ ಹಸಿ ಸುಳ್ಳು. ಚಿಂತನ ಗಂಗಾದಲ್ಲಿ ಅಥವಾ ಬಂಚ್ ಆಫ್ ಥಾಟ್ಸ್ ಒರಿಜಿನಲ್ಲಿ ಏನು ಗೋಲ್ವಾಳ್ಕರ್ ಬರೆದ್ರು, ಅದರಲ್ಲಿ ಅಂತ ಈ ದೇಶದ ಒಟ್ಟು ಸಮಗ್ರತೆಗೆ ಅಪಾಯಕಾರಿಯಾಗಿದ್ದು ಏನಿದೆ? ಒಳ್ಳೇದಿತ್ತು ಅನ್ನೋದು ಸರಿಯಪ್ಪ, ಅದ್ರಲ್ಲಿ ಕೆಟ್ಟದ್ದು ಸಿಕ್ಕಾಪಟ್ಟೆ ಇತ್ತಲ್ಲ, ಅದ್ರ ಬಗ್ಗೆ ನೀವೇನೋ ಇಂಥದ್ದು ಕೆಟ್ಟದಂತ ಹೇಳಕ್ ನೀವು ತಯಾರಿದ್ದೀರಾ? ಒಂದು ಪ್ರಾಂತವಾರು ಸರ್ಕಾರವನ್ನು ರಚನೆ ಮಾಡಿದ್ದಕ್ಕೆ ಚಿಂತನ ಗಂಗದಲ್ಲಿ ಇದು ಸರಿ ಇಲ್ಲ, ಒಂದು ಚಕ್ರಾಧಿಪತ್ಯ ತರ ಇರಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಒಂದು ದೇವ ಭಾಷೆ, ಒಂದು ರಾಷ್ಟ್ರ ಭಾಷೆ, ಒಂದು ಸಂಸ್ಕೃತ, ಹಿಂದಿ. ಇದನ್ನು ಬಿಟ್ಟು ಬೇರೆ ಭಾಷೆಗಳಿಗೆ ಗೌರವ ಇಲ್ಲ, ಅದರಲ್ಲಿ ಬರೆದ್ಬಿಟ್ಟಿದ್ದಾರೆ. ಜಾತ್ಯತೀತತೆಯನ್ನು ಧಿಕ್ಕರಿಸಿದ್ದಾರೆ, ಸಮಾಜವಾದವನ್ನ ಧಿಕ್ಕರಿಸಿದ್ದಾರೆ, ಮೀಸಲಾತಿಯನ್ನು ಧಿಕ್ಕರಿಸಿದ್ದಾರೆ. ಏನು ಚಟುವಟಿಕೆ ಮಾಡಬೇಕಾದ್ರೆ ಅನುಮತಿ ಕಡ್ಡಾಯ ಅಂತ ಒಂದು ಆರ್ಡರ್ ಹಾಕಿದೆ. ಸಂತೋಷ್ ಹೆಗಡೆ ಅವರು ಈ ರೀತಿ ಆರ್ಡರ್ ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಸಂತೋಷ್ ಹೆಗಡೆಯವರ ಇಡೀ ಕುಟುಂಬ ಒಂದು RSSನ ಒಲವು ನಿಲುವನ್ನು ಹೊಂದಿರತಕ್ಕಂಥ ಕುಟುಂಬ. ಸಂತೋಷ್ ಹೆಗಡೆಯವರಿಗೆ ಇರಬಹುದಾದಂಥ ಕಾನೂನಿನ ಅನುಭವಕ್ಕೆ ತಕ್ಕದಾದಂಥ ಮಾತು ಅದು ಅಲ್ಲ ಅನ್ನುವಂಥದ್ದು ನನ್ನ ತುಂಬ ಸ್ಪಷ್ಟವಾದ ಅಭಿಪ್ರಾಯ. ಸೊ ಯಾಕೆ ರಿಜಿಸ್ಟರ್ ಮಾಡಿಸ್ದೇ ನಾವು ನಿರ್ವಹಣೆ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರು? ಏನದ್ರ ಉದ್ದೇಶ, ಏನು ಲಾಭ ಇದೆ ಅವರಿಗೆ? ಪ್ರಜಾಪ್ರಭುತ್ವವಾದಿ ಸಂವಿಧಾನವಾದಿ ನೆಲೆಯಲ್ಲಿ ಅದು ಇಲ್ಲದೆ ಇರೋದ್ರಿಂದನೇ ಅದು ನೋಂದಣಿ ಮಾಡಿಸ್ಕೊಳ್ಳುವ ಪ್ರಕ್ರಿಯೆಗೆ ಹೋಗಲಿಲ್ಲ ಅನ್ನುವಂಥದ್ದು. ಸ್ನೇಹಿತರೆ ನಮಸ್ಕಾರ. ನೀವು ಗಮನಿಸ್ತಾ ಇರುವಂಗೆ ಇವತ್ತು ಕರ್ನಾಟಕದಲ್ಲಿ RSS ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಮುಖ್ಯವಾಗಿ ಹೆಚ್ಚಿನ ಮಟ್ಟದಲ್ಲಿ ಶುರುವಾಗಿದ್ದು ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಶಾಲಾ ಕಾಲೇಜು ಮತ್ತು ಇತರ ಸರ್ಕಾರಿ ಜಾಗಗಳಲ್ಲಿ ಏನು RSS ಚಟುವಟಿಕೆಗಳು ನಡೆಸುತ್ತೋ ಅದಕ್ಕೆ ನಿಷೇಧ ಇರಬೇಕು ಅಂತ ಪತ್ರ ಬರೆದ್ರು. ಸರ್ಕಾರನೂ ಕೂಡ ಒಂದು ತೀರ್ಮಾನವನ್ನು ತಗೊಂಡು ಒಂದು ಕಾನೂನು ಜಾರಿಗೆ ತಂತು. ಏನು ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆ, RSS ಹೆಸರು ಹೇಳಿಲ್ಲ ಅವರು, ಯಾವುದೇ ಖಾಸಗಿ ಸಂಘ ಸಂಸ್ಥೆ ಒಂದು ಚಟುವಟಿಕೆ ಮಾಡಬೇಕು ಅಂತಂದರೆ ಅನುಮತಿಯನ್ನು ಕಡ್ಡಾಯವಾಗಿ ತಗೋಬೇಕು ಅಂತ ಆರ್ಡರ್ ಆಗ್ತು. ಇತ್ತೀಚೆಗೆ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಧಾರವಾಡದ ಹೈಕೋರ್ಟ್ ಪೀಠ ಸರ್ಕಾರದ ಈ ಆದೇಶಕ್ಕೆ ತಡೆ ನೀಡಿದೆ ಅಂತ ಬರ್ತಾ ಇದೆ. ಎನಿವೆ, ಈ ಪ್ರಿಯಾಂಕ್ ಖರ್ಗೆ ಅವರು ಈ ಥರ ಪತ್ರ ಬರೆದ ಮೇಲೆ ದೊಡ್ಡ ಮಟ್ಟದಲ್ಲಿ RSS ಬಗ್ಗೆ ಚರ್ಚೆ ಆಯಿತು. ಆ ಚರ್ಚೆನಲ್ಲಿ ಹಲವರು ಹೇಳ್ತಾರೆ RSS ಒಂದು ರಾಷ್ಟ್ರಭಕ್ತ ಸಂಘಟನೆ, ರಾಷ್ಟ್ರವನ್ನು ಕಟ್ತಾ ಇರ್ತಕ್ಕಂಥ ಸಂಘಟನೆ, RSS ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಸಂಘಟನೆ, ಹಿಂದೂಗಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, RSS ರಾಷ್ಟ್ರಭಕ್ತ ಸಂಘಟನೆ ಅಲ್ಲ, RSS ಒಂದು ಸಂವಿಧಾನ ವಿರೋಧಿ ಸಂಘಟನೆ, ಸಂವಿಧಾನವನ್ನು ಇವತ್ತಿಗೂ RSS ಒಪ್ಕೊಂಡಿಲ್ಲ. 2001ನೇ ಇಸ್ವಿ ತನಕ ತನ್ನ ನಾಗಪುರದ ಕಚೇರಿ ಮೇಲೆ ರಾಷ್ಟ್ರ ಧ್ವಜವನ್ನೇ RSS ಆರಿಸಿರಲಿಲ್ಲ. RSS ಇಲ್ಲಿಯ ತನಕ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ. ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದರೆ ಅವ್ರ ಸಂವಿಧಾನವನ್ನು ಗೌರವಿಸ್ತಾ ಇಲ್ಲ ಅಂತ ಅರ್ಥ ಅಂತ ಇನ್ನು ಕೆಲವರು ಮಾತಾಡ್ತಾ ಇದ್ದಾರೆ. ಈ ಪರ ವಿರೋಧ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಷಯವನ್ನು ಇನ್ನೂ ಆಳವಾಗಿ ಎಲ್ಲ ಮಜಲುಗಳನ್ನು ಇಟ್ಟುಕೊಂಡು ಚರ್ಚಿಸಿ ಸಮಾಜಕ್ಕೆ ತಲುಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಆ ಒಂದು ಹಿನ್ನೆಲೆ ಒಳಗಡೆ ಇವತ್ತು ನಾವು ಸುಧೀರ್ ಕುಮಾರ್ ಮುರಳಿಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ RSS ಬಗ್ಗೆ. ಸುಧೀರ್ ಕುಮಾರ್ ಮುರಳಿಯವರು ಸ್ವತಃ RSS ಅಲ್ಲಿ ಇದ್ದಂಥವರು ಮೊದಲು, ಮತ್ತು ಒಳ್ಳೆಯ ವಾಗ್ಮಿ ಹಾಗೂ ಖ್ಯಾತ ವಕೀಲರು ಕೂಡ, ರಾಜಕಾರಣದಲ್ಲಿ ಕೂಡ ಇದ್ದಾರೆ. ಅವರು ಈ ವಿಷಯದ ಬಗ್ಗೆ ಅನೇಕ ಬಾರಿ ಮಾತಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದಾರೆ ಮತ್ತು ಸ್ವತಃ RSS ಅಲ್ಲಿ ಇದ್ದು ಬಂದವರಾಗಿರೋದ್ರಿಂದ RSSನ ಆಳ ಅಗಲವನ್ನು ಒಂದು ಮಟ್ಟಕ್ಕಾದರೂ ಅರ್ತಿರ್ತಾರೆ. ಹಾಗಾಗಿ ಅವ್ರ ಜೊತೆ ಚರ್ಚೆ ಮಾಡ್ತಾ ನಾವು RSS ವಿಷಯ ಏನಿದೆ ಅದರ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ಈ ಒಂದು ಚರ್ಚೆಗೆ ಸ್ವಾಗತ ಸರ್. ಮೊದಲನೇದಾಗಿ RSS ಒಂದು ರಾಷ್ಟ್ರಭಕ್ತ ಸಂಘಟನೆ. ಅಂಥ ರಾಷ್ಟ್ರಭಕ್ತ ಸಂಘಟನೆ ಆಗಿರುವಾಗ, ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು RSS ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಾಗ ನೀವು ಯಾಕೆ RSSನ ಬಿಟ್ಟು ಬಂದ್ರಿ? ನಾನು RSS ಅಲ್ಲಿ ಇದ್ದೆ ಅನ್ನೋದೇ ಒಂದು ನನಗೆ ಒಂದು ವೈಯಕ್ತಿಕವಾಗಿ ಅಚ್ಚರಿ ಆಗುತ್ತೆ. ಬಟ್ಟು RSS ತನ್ನ ಕಾರ್ಯಶೈಲಿಯ ಕಾರಣದಿಂದನೇ ನನ್ನಂಥವನನ್ನು ಸಹಿತ RSS ಅಲ್ಲಿ ತೊಡಗಿಸ್ಕೊಳ್ಳುವಂತೆ ಮಾಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಸುಮಾರು 8ನೇ ತರಗತಿಯಲ್ಲಿ ಇದ್ದಾಗ RSSನ ಸ್ಥಾಪಕರಾದಂಥ ಕೇಶವ ಬಲರಾಮ್ ಹೆಡ್ಗೇವಾರ್ ಅಥವಾ RSSನವರು ಏನು ಪ್ರಚಲಿತವಾಗಿ ಡಾಕ್ಟರ್ ಜಿ ಅಂತ ಕರೀತಾರೆ, ಅವ್ರ ಜನ್ಮಶತಮಾನೋತ್ಸವ ಬಂತು. ಆ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ನನ್ನೂರಿನ RSS ಕಾರ್ಯಕರ್ತರು ನನ್ನನ್ನು ಗುರೂಜಿಯವರ ಡಾಕ್ಟರ್ ಜಿ ಅಂತಿದ್ದಾರಲ್ಲ ಕರೀತಾರಲ್ಲ ಅವರು, ಹೆಡ್ಗೇವಾರ್ ಅವರ ಒಂದು ಫೋಟೋವನ್ನು ತಗೊಂಡು ಮನೆಗೆ ವಿತರಣೆ ಮಾಡೋ ಕಾರ್ಯದ ಕೆಳಗಡೆ ನನಗಿಂತ ಹಿರಿಯರು ನನ್ನನ್ನು ಜೋಡಿಸ್ಕೊಂಡಾಗ ವಿದ್ಯಾರ್ಥಿಯಾಗಿದ್ದೆ ನನಗೆ ಸಹಜವಾಗಿ ಆ ಚಟುವಟಿಕೆಗಳ ಜೊತೆ ನಾನು ಜೋಡಿಸ್ಕೋತಾ ಹೋದೆ.
ಜೋಡ್ಕೊಂಡು ಹೋಗಿ ತದನಂತರ ಆರ್ ಎಸ್ ಎಸ್ಸಿನ ಪರಿವಾರ ಸಂಘಟನೆಗಳಾದಂಥ ABVPಗಳಲ್ಲಿ ಕೆಲಸ ಮಾಡಿ ಆರ್ ಎಸ್ ಎಸ್ನಲ್ಲೂ ಸ್ವಯಂ ಸೇವಕನಾಗಿ ಕೆಲಸ ಮಾಡಿ ಅದರೊಳಗಿದ್ದೆ. ಆದರೆ ಅದರಿಂದ ಹೊರಗೆ ಬಂದಿದ್ದೀನಿ ಅಂತ ನಾನು ಹೇಳಿದ್ರು ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಒನ್ಸೇ ಸ್ವಯಂ ಸೇವಕ್ ಆಲ್ವೇಸೇ ಸ್ವಯಂ ಸೇವಕ್. ಅವ್ರು ನಾವು ಯಾಕೆಂದರೆ ಆರ್ ಎಸ್ ಎಸ್ ಒಳಗೆ ಸದಸ್ಯತ್ವನೇ ಇಲ್ಲದೆ ಇರೋದ್ರಿಂದ ಯಾರನ್ನೂ ಸದಸ್ಯತ್ವ ತೆಗೆಯೋ ಪ್ರಶ್ನೆ ಇಲ್ಲ, ಸದಸ್ಯತ್ವ ಕೊಡೋ ಪ್ರಶ್ನೆ ಇಲ್ಲ. ಸೊ ಯಾರನ್ನ ಅಂದ್ರೆ ನೀವು ಹೇಳ್ತಾ ಇರ್ತಕ್ಕಂಥ ಸದಸ್ಯತ್ವನೇ ಇಲ್ಲದೆ ಇರೋದ್ರಿಂದ ಹೌದು, ಸಂದರ್ಭ ಬಂದಾಗ ಯಾರನ್ನ ಬೇಕಾದ್ರೂ ಆರ್ ಎಸ್ ಎಸ್ನವರು ಅಂತ ಹೇಳ್ಬೋದು, ಇನ್ನೊಂಥರ ಸಂದರ್ಭ ಬಂದಾಗ ಅವ್ರು ನಮ್ಮ ಸದಸ್ಯರೇ ಇಲ್ಲ ಅಂತ ಖಂಡಿತ. ಆರ್ ಎಸ್ ಎಸ್ಸು ಈಗ ಒಂದು ವೇಳೆ ನನ್ನಿಂದ ಏನೋ ಒಂದು ಸಾರ್ವಜನಿಕ ಅಭಿಪ್ರಾಯ ಒಳ್ಳೇದು ಬರುತ್ತೆ ಅಂತಂದರೆ ಆರ್ ಎಸ್ ಎಸ್ನವರು ನನ್ನನ್ನು ಭಾರಿ ಖುಷಿಯಲ್ಲಿ ನಮ್ಮ ಸ್ವಯಂ ಸೇವಕ ಅಂತ ಹೇಳ್ತಾರೆ. ಒಳ್ಳೇದು ಬರ್ತಾ ಇಲ್ಲ ಅಂತಂದರೆ ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ತಾರೆ. ಹೌದು ಅಥವಾ ಅಲ್ಲ ಅಂತ ರುಜುವಾತು ಮಾಡೋದಕ್ಕೆ ಯಾವ ಆರ್ ಎಸ್ ಎಸ್ ಸ್ವಯಂ ಸೇವಕನ ಕೈಲೂ ಸಹಿತ ಯಾವ ರಶೀದಿ ಪುಸ್ತಕವೂ ಇರೋದಿಲ್ಲ, ಯಾರ ಮೆಂಬರ್ಶಿಪ್ ಸ್ಲಿಪ್ಪು ಇರೋದಿಲ್ಲ. ಹಾಗಾದ್ರಿಂದ ಆರ್ ಎಸ್ ಎಸ್ಸಲ್ಲಿ ನಾವು ಇದ್ವಿ ಅನ್ನೋದಂತೂ ಸತ್ಯ. ಆರ್ ಎಸ್ ಎಸ್ಸಿನ ಪ್ರಕ್ರಿಯೆಗಳು, ಆರ್ ಎಸ್ ಎಸ್ಸಿನ ತರಬೇತಿ ವರ್ಗಗಳು ಏನು ಪ್ರಾಥಮಿಕ ಶಿಕ್ಷಾ ವರ್ಗ, ಸಂಘ ಶಿಕ್ಷಾ ವರ್ಗ, ಇದರನ್ನೆಲ್ಲ ನಾವು ತರಬೇತಿಯನ್ನು ಹೊಂದಿದ್ವಿ ಅನ್ನೋದು ಸತ್ಯ. ಆ ತರಬೇತಿ ಇವನ್ನೆಲ್ಲ ಹೊಂದೂ ಸಹಿತ ಆರ್ ಎಸ್ ಎಸ್ಸಿನ ಬಗ್ಗೆ ನನಗೆ ಒಂದು ತುಂಬಾದಂತಹ ಆ ವೈಚಾರಿಕ ಭಿನ್ನಾಭಿಪ್ರಾಯ ಬೆಳೆದು ನಾನು ಅದರಿಂದ ಹೊರಗೆ ಬಂದಿದ್ದೀನಲ್ಲ, ಹೊರಗೆ ಬಂದಿರೋದು ನನಗೊಂದು ಸಮಾಧಾನ, ಖುಷಿ ಮತ್ತು ಒಂದು ಸಂಭ್ರಮ. ಹೊರಗೆ ಬಂದಿರೋದು ನನಗೊಂದು ಸಮಾಧಾನದ ಸಂಗತಿ ಅಂತೇಳಿ ನಾನು ಹೇಳ್ತೀನಿ. ಅಲ್ಲ, ನೀವು ಸಮಾಧಾನದ ಸಂಗತಿ ಅಂತ ನೀವು ಹೇಳುವಾಗ ಹೊರಗೆ ಬಂದಿರತಕ್ಕಂಥದ್ದು ಮುಖ್ಯವಾಗಿ ಏನನ್ಸುತ್ತೆ ಅಂತಂದರೆ, ಈಗ ನೀವು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೀರಾ. ನೀವು ಒಬ್ಬ ವಕೀಲರಾಗಿದ್ದೀರಾ ಅಷ್ಟೇ ಅಲ್ಲದೆ ರಾಜಕೀಯ ಕಾರ್ಯಕರ್ತರಾಗಿದ್ದೀರಿ, ಮತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಅದರಲ್ಲೂ ಮುಖ್ಯವಾಗಿ ಸಂವಿಧಾನವನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ನೀವು ಅಲ್ಲಿಂದ ಈಚೆ ಬಂದು ಸಮಾಧಾನ ಆಗಿದೆ ಅಂತ ಹೇಳುವಾಗ, ಹಾಗಿದ್ರೆ ಆರ್ ಎಸ್ ಎಸ್ಸಲ್ಲಿ ಇದ್ದಿದ್ದು ಅಷ್ಟು ಅಂದರೆ ಬಹಳ ನಿಮ್ಮದೇನು ಹಾಳು ಮಾಡುವಂಥ, ನಾನು ಆರ್ ಎಸ್ ಎಸ್ಸಲ್ಲಿ ಇದ್ನಲ್ಲ ಅಂತ ಅನಿಸೋವಂಥದ್ದು ಅಂತಂದರೆ ಯಾಕೆ ಆ ಥರ ಅನಿಸುತ್ತೆ? ಅಂದರೆ ನಾನು ಮೊದಲೇ ನಿಮ್ಮೊಂದು ಪ್ರಶ್ನೆ ಕೇಳಿದೆ. ರಾಷ್ಟ್ರಭಕ್ತ ಸಂಘಟನೆ ಅಂತ ಹೇಳ್ತಾರೆ, ನೀವು ಕೂಡ ರಾಷ್ಟ್ರವನ್ನು ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿದ್ದೇ ಮಾಡ್ಬೋದಾಗಿತ್ತಲ್ಲ. ಯಾಕೆ ನಿಮಗೆ ಆರ್ ಎಸ್ ಎಸ್ಸಲ್ಲಿದ್ದು ಈ ರಾಷ್ಟ್ರವನ್ನು ಕಟ್ಟಕ್ಕಾಗಲ್ಲ ಅಥವಾ ಇದು ರಾಷ್ಟ್ರಭಕ್ತಿ ಕೆಲಸ ಅಲ್ಲ ಅಂತ ಯಾಕೆ ಅನ್ನಿಸ್ತು? ಖಂಡಿತ ಆರ್ ಎಸ್ ಎಸ್ ಏನು ಒಂದು ರಾಷ್ಟ್ರೀಯವಾದವನ್ನು ಜನರೆದುರುಗಡೆ ಪ್ರಚಲಿತವಾಗಿ ಮುಂದಕ್ಕೆ ಇಡ್ತಾ ಇದೆ, ಅದು ಆ್ಯಕ್ಚುಲಿ ಅದು ರಾಷ್ಟ್ರೀಯತೆ ಅನ್ನುವ ಶಬ್ದದ ಒಂದು ಅಪವ್ಯಾಖ್ಯಾನ. ಇಷ್ಟಕ್ಕೂ ಮುಂಚೆ ನಾವು ಭಾರತ ಅಂದ್ರೇನು, ನಾವು ನಿನ್ನೆ ಒಂದು ಡಿಸ್ಕಷನಲ್ಲಿ ನಾನು ನೋಡಿದೆ. ನಮಗೆಲ್ಲರಿಗೂ ಭಾರತ ಅಂತಂದರೆ ನಮ್ಮ ಸ್ಕೂಲಲ್ಲಿ ಕಲಿಸ್ಕೊಟ್ಟಿದ್ದೇನೋ ಏನು ಅಂತಂದರೆ, ಉತ್ತರದಲ್ಲಿ ಹಿಮಾಲಯ, ಕೆಳಗಡೆ ಹಿಂದೂ ಮಹಾಸಾಗರ, ಆಚೆ ಈಚೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಇದ್ರ ಒಳಗಿರ್ತಕ್ಕಂಥ ಭೂಭಾಗವೇ ಭಾರತ ಮಾತೆ, ಭಾರತ ಅಂತೆಲ್ಲ ಹೇಳ್ಕೊಟ್ಟಿದ್ರು. ನಮಗೆ ಆರ್ ಎಸ್ ಎಸ್ಸು ಹೀಗೆ ಹೇಳೋದು. ಆರ್ ಎಸ್ ಎಸ್ಸು ಈ ದೇಶದೊಳಗಿರ್ತಕ್ಕಂಥ ಜನಸಮುದಾಯಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಆರ್ ಎಸ್ ಎಸ್ ಸಂಪೂರ್ಣ ವಿಫಲವಾಗಿದೆ. ಕಾರಣ ಯಾಕೆ ಅಂತಂದರೆ, ಒಂದು ಆರ್ ಎಸ್ ಎಸ್ ಪ್ರತಿಪಾದಿಸೋದೇ ಅರಾಷ್ಟ್ರೀಯ ವಿಚಾರ ಅನ್ನುವಂಥದ್ದು. ಯಾಕೆ ಅಂತಂದರೆ, ಆರ್ ಎಸ್ ಎಸ್ಸಿನ ಇಡೀ ಸಂಘಟನೆ ಅರಾಷ್ಟ್ರೀಯ ವಿಚಾರವನ್ನು ಪ್ರತಿಪಾದಿಸುತ್ತೆ ಅಂತ. ಯಾಕೆ ಅಂತಂದರೆ, ಆರ್ ಎಸ್ ಎಸ್ಸು ತುಂಬ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು, ಆರ್ ಎಸ್ ಎಸ್ಸಿನ ಕಾರ್ಯಶೈಲಿ, ಆರ್ ಎಸ್ ಎಸ್ ಪ್ರತಿಪಾದಿಸ್ತಕ್ಕಂಥ ವಿಚಾರ ಮತ್ತು ಆರ್ ಎಸ್ ಎಸ್ಸಿನ ಹುಟ್ಟನ್ನು ಗಮನಿಸಿದಾಗ 1925 ಸಂದರ್ಭದಲ್ಲಿ ಏನು ಆರ್ ಎಸ್ ಎಸ್ ಹುಟ್ಟಿತು, ಅಥವಾ 1920ರಿಂದನೇ ಸಾವರ್ಕರ್ ಅವರಿಂದ ಪ್ರಭಾವಿತವಾಗಿ ಏನು ಇಲ್ಲೊಂದು ಚರ್ಚೆ ನಡೀತಾ ಇತ್ತು ದೇಶದಲ್ಲಿ, ಅದಕ್ಕೆ ಪ್ರಭಾವಿತವಾಗಿರ್ತಕ್ಕಂಥ ಸಂಗತಿಗಳೇನು? ಆಗ ಇಟಲಿಯಲ್ಲಿ ಬೆಳೆದಿರ್ತಕ್ಕಂಥ ಮುಸೋಲಿನಿಯ ಫ್ಯಾಸಿಸ್ಟ್ ಪಾರ್ಟಿ, ಮುಸೋಲಿನಿ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಅಂತಲೇ ಮುಸೋಲಿನಿ ತನ್ನ ಪಕ್ಷಕ್ಕೆ ಹೆಸರಿಟ್ಕೊಂಡಿರ್ತಾನೆ. ಈಚೆ ಜರ್ಮನಿಯಲ್ಲಿ ಹಿಟ್ಲರ್ ಬೆಳೆದಿರ್ತಕ್ಕಂಥ ರೀತಿ, ಇವೆಲ್ಲವೂ ಫ್ಯಾಸಿಸ್ಟ್ ಶಕ್ತಿಗಳು. ಅಂದರೆ ತನ್ನ ಒಡನಾಡಿ ಮನುಷ್ಯರುಗಳನ್ನೇ ಅನುಮಾನಿಸ್ತಾ, ತನ್ನ ಜೊತೆಗಾರರನ್ನೇ ಕಾಲಾನುಕಾಲ ಅವರ ರಾಜಕೀಯ ಹಿತಾಸಕ್ತಿಗೆ ಸರಿಯಾಗಿ ಧಿಕ್ಕರಿಸುತ್ತಾ, ಅಥವಾ ಅವರುಗಳ ರಕ್ತವನ್ನು ಬಗೆಯುತ್ತಾ, ರಕ್ತವನ್ನು ಕುಡಿಯುತ್ತಾ ಬೆಳೆದಿರ್ತಕ್ಕಂಥ ಫ್ಯಾಸಿಸ್ಟ್ ಸಂಘಟನೆಗಳು. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಆರ್ ಎಸ್ ಎಸ್ ಹುಟ್ಟುತ್ತೆ. ಸೊ ಆಗ ಅಲ್ಲಿಂದ ತಗೊಳ್ಳೋದು ಖಂಡಿತ. ಅದರಿಂದ ನಾನು ಆರ್ ಎಸ್ ಎಸ್ ತಗೊಂಡಿರ್ತಕ್ಕಂಥ ಸ್ಫೂರ್ತಿ ಅದು ಭಾರತದ ನೆಲದ ಸ್ಮೃತಿ, ಶ್ರುತಿ, ಪುರಾಣಗಳು ಅಥವಾ ಇಲ್ಲಿಯ ಜನಪದಗಳು ಇವುಗಳ ಆಧಾರದಲ್ಲಿ ಆರ್ ಎಸ್ ಎಸ್ ಬೆಳೆದದ್ದಲ್ಲ. ಸೊ ಇದು ನಮ್ಮ ರಾಷ್ಟ್ರದಲ್ಲಿ ಇದ್ದಿರ್ತಕ್ಕಂಥ ವಿಚಾರಗಳು, ಇದರಿಂದ ಬೆಳೆದದ್ದಲ್ಲ. ಆರ್ ಎಸ್ ಎಸ್ ತಗೊಂಡು ಬಂದಿರತಕ್ಕಂಥ ವಿಚಾರವೇ ಅದು ಜರ್ಮನಿ ಮತ್ತು ಇಟಲಿಯಿಂದ ಎರವಲು ತಂದಿರತಕ್ಕಂಥ ಯೂನಿಫಾರ್ಮ್ ಇರ್ಬೋದು, ಅವರೆಲ್ಲ ಅವ್ರ ಕಾರ್ಯಶೈಲಿಗಳು ಎಲ್ಲದರೂ ಇರೋದ್ರಿಂದ ಹಿಡಿದು ನೀವು ಹೇಳ್ದಂಗೆ ಸೆಲ್ಯೂಟ್ ಸಿಸ್ಟಮ್ ಸಹಿತ ಅದು ಹಿಟ್ಲರ್ದು ಸೆಲ್ಯೂಟ್ ಸಿಸ್ಟಮ್, ಅದನ್ನೆಲ್ಲವನ್ನು ಅಲ್ಲಿಂದ ತಂದಿದ್ದಾರೆ. ನಾವು ಅದನ್ನು ಅಧ್ಯಯನ ಮಾಡಿದ್ದೀವಿ. ಅಧ್ಯಯನ ಮಾಡೋದ್ರ ಜೊತೆಗೆ
ಆರ್ ಎಸ್ ಎಸ್ನವರು ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾನು ಇತ್ತೀಚೆಗೆ ಯಾರೋ ಗೆಳೆಯರ ಹತ್ರ ಮಾತಾಡೋತ್ತಿಗೆ ಹೇಳಿದ್ರು ಅವರು, ಆರ್ ಎಸ್ ಎಸ್ನವರು, ನಮ್ಮ ಸನಾತನ ಧರ್ಮ ಮತ್ತು ಆರ್ ಎಸ್ ಎಸ್ ಅನ್ನೋದು ಒಂದು ಕೃತಿಯ ಮೇಲೆ ನಿಂತಿಲ್ಲ ಅಂತ. ಸತ್ಯ, ಸನಾತನ ಧರ್ಮ ಒಂದು ಕೃತಿಯ ಮೇಲೆ ನಿಂತಿಲ್ಲ, ಒಂದು ಉಪನಿಷತ್ತುಗಳ ಮೇಲೆ ನಿಂತಿಲ್ಲ. ಹಲವಾರು ಉಪನಿಷತ್ತುಗಳಿವೆ, ಹಲವಾರು ಪುರಾಣಗಳಿವೆ, ಇದ್ರಗಳ ಮೇಲೆ ನಿಂತಿದೆ. ಬಟ್ ಆರ್ ಎಸ್ ಎಸ್ ನಿಂತಿರೋದು ಯಾವುದ್ರ ಮೇಲೆ ಅಂತಂದರೆ, ಕಾರ್ಯಪದ್ಧತಿಯನ್ನು ನಿರ್ಮಾಣ ಮಾಡಿದ್ದು ಅದರ ಸ್ಥಾಪಕರಾದಂಥ ಹೆಡ್ಗೆವಾರ್. ಕಾರ್ಯಪದ್ಧತಿಯನ್ನು ನಿರ್ಮಾಣ ಮಾಡಿದ್ದು, ಯಾವ ರೀತಿ ಕಾರ್ಯಶೈಲಿ ಮಾಡಬೇಕು, ಇದರಲ್ಲಿ ಸಂಘಚಾಲಕ ವ್ಯವಸ್ಥೆ ಏನು, ಪ್ರಚಾರಕ ವ್ಯವಸ್ಥೆ ಅಂದ್ರೇನು, ಇದನ್ನೆಲ್ಲ ನಿರ್ಮಾಣ ಮಾಡಿದ್ದು ಹೆಡ್ಗೆವಾರ್. ಆದರೆ ಆರ್ ಎಸ್ ಎಸ್ಸಿಗೆ ಒಂದು ವೈಚಾರಿಕ ದೃಷ್ಟಿಕೋನ ಅಂತ ಆರ್ ಎಸ್ ಎಸ್ನವರು ಈಗಲೂ ನಂಬ್ತಾ ಇರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂತಂದರೆ, ಆರ್ ಎಸ್ ಎಸ್ನ 2ನೇ ಸರಸಂಘ ಚಾಲಕರು ಮತ್ತು ಸುದೀರ್ಘ ಅವಧಿಯ ಸರಸಂಘ ಚಾಲಕರಾಗಿದ್ದಂತಹ ಮಾಧವರಾವ್ ಸದಾಶಿವರಾವ್ ಗೊಳವಾಲ್ಕರ್, ಅರ್ಥಾತ್ ಆರ್ ಎಸ್ ಎಸ್ನವರ ಪರಿಭಾಷೆಯಲ್ಲಿ ಗುರೂಜಿ, ಅವರು ಕೊಟ್ಟಿರ್ತಕ್ಕಂಥ ಕೃತಿ, ಅದು ಕನ್ನಡಕ್ಕೆ ಬಂಚ್ ಆಫ್ ಥಾಟ್ಸ್ ಅಂತಲೂ ತಂದಿದ್ದಾರೆ. ಚಿಂತನಗಂಗಾ, ಆ ಕನ್ನಡಕ್ಕೆ ಚಿಂತನಗಂಗಾ ಅಂತ ತರ್ತಾರೆ, ಬಂಚ್ ಆಫ್ ಥಾಟ್ಸನ್ನು. ಅದೇ ಆರ್ ಎಸ್ ಎಸ್ನವರಿಗೆ ಬೈಬಲ್, ಆರ್ ಎಸ್ ಎಸ್ನವರಿಗೆ ಭಗವದ್ಗೀತೆ, ಆರ್ ಎಸ್ ಎಸ್ನವರಿಗೆ ಕುರಾನ್, ಆರ್ ಎಸ್ ಎಸ್ನವರಿಗೆ ಪುರಾಣ. ಅದು ಯಾವುದು? ಗುರೂಜಿ ಕೊಟ್ಟಿರ್ತಕ್ಕಂಥ ಚಿಂತನಗಂಗಾ. ಆ ಚಿಂತನಗಂಗಾ ಅರ್ಥಾತ್ ಒರಿಜಿನಲಿ ಬಂಚ್ ಆಫ್ ಥಾಟ್ಸ್ ಅಂತ ಏನು ಹೇಳ್ತೀವಿ, ಅದರ ಒಳಗಡೆ ಅವರು ಭಾರತದ ರಾಷ್ಟ್ರಕಲ್ಪನೆಯನ್ನು ತುಂಬ ಸಂಕುಚಿತವಾಗಿ ನೋಡಿದ್ದಾರೆ. ಅದನ್ನು ನೋಡಿದಾಗ ಭಾರತದ ಜನಮಾನಸವನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ, ಭಾರತದ ಜನಪದವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅಷ್ಟೇ ಏಕೆ ಕನ್ನಡದ ವಚನ ಚಳುವಳಿಯನ್ನು ಅರ್ಥ ಮಾಡ್ಕೊಂಡಿಲ್ಲ, ಭಾರತದ ಭಕ್ತಿ ಪರಂಪರೆಯನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ. ಅವರು ಮೇಲ್ನೋಟದ ಒಂದು ವಿಚಾರವನ್ನು ಹೇಳ್ತಾ ಇಲ್ಲಿ ಭಾರತದಲ್ಲಿ 3 ಪ್ರಮುಖ ಶತ್ರುಗಳು ಅಂತ ಹೇಳಿದ್ಬಿಟ್ರು. ಯಾರು 3 ಶತ್ರುಗಳು? ಬರೆದು ಬಿಟ್ಟಿದ್ದಾರೆ. ಒಂದು ಮುಸಲ್ಮಾನರು, ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರು. ಈಗ ಇತ್ತೀಚೆಗೆ ಸೇರ್ಪಡೆ ಮಾಡಬಹುದು ಅಂತಾದರೆ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಹೊಂದಿರಬಹುದಾದ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿದ ಉಳಿದೆಲ್ಲ ರಾಜಕೀಯ ಪಕ್ಷಗಳು ಅಥವಾ ಉಳಿದೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಉಳಿದೆಲ್ಲ ಸಂಘಟನೆಗಳು, ಅದು DSS ಇರ್ಬೋದು, ಅಥವಾ ಅದು ರೈತ ಸಂಘ ಇರ್ಬೋದು, ಅಥವಾ ದಲಿತ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ, ಇವೆಲ್ಲದಕ್ಕೂ ಸಹಿತ ಅವರು ಒಂದು ಪರ್ಯಾಯ ಸೃಷ್ಟಿಯನ್ನು ಮಾಡ್ತಾ ಅವರು ಸ್ಪಷ್ಟವಾಗಿ ಅವರು ಪ್ರತಿಪಾದಿಸೋದೇನು ಅಂತಂದರೆ, ಆರ್ ಎಸ್ ಎಸ್ ವಿಚಾರ ಭಾರತೀಯ ವಿಚಾರದ ಜೊತೆಗೆ ಅದು ಪಲ್ಲವಿಸಿಲ್ಲ ಅನ್ನುವಂಥದ್ದು, ಅದು ಹುಟ್ಟಿಲ್ಲ, ಅದು ಅಂದ್ರೆ ಹೇಳ್ತಾ ಅದಕ್ಕೆ ನೆಲದ ಗಂಧ ಇಲ್ಲ ಅದಕ್ಕೆ. ಸೊ ಭಾರತ ಎನ್ನುವ ಕಲ್ಪನೆಯನ್ನೇ ಅತ್ಯಂತ ಸಂಕುಚಿತವಾಗಿ ನೋಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನೋದು. ನಿಮಗೆ ಅಲ್ಲಿದ್ದು ನೋಡ್ತಾ ಮತ್ತೆ ಚಿಂತನಗಂಗಾ ಇತ್ಯಾದಿ ಓದ್ತಾ ನಿಮ್ಗೆ ಅರ್ಥ ಆಗಿದ್ರಿಂದ ನೀವು ಆರ್ ಎಸ್ ಎಸ್ನ ಬಿಟ್ಟು ಬರಬೇಕು ಅಂತ ಅನ್ನಿಸ್ತು. ಇಲ್ಲಿ ಇನ್ನೊಂದು ಮಾತನ್ನು ನೀವು ಹೇಳಿದ್ರೆ, ನೀವು 8ನೇ ಕ್ಲಾಸಲ್ಲಿ ಇದ್ದಾಗಲೇ ಈ ರೀತಿ ನಿಮ್ಮನ್ನು ಆ ಕೆಲಸಕ್ಕೆ ಒಳಗೊಂಡಿದ್ರಿಂದ ನಿಧಾನಕ್ಕೆ ಆ ಕಡೆ ನೀವು ಇನ್ವಾಲ್ವ್ ಆಗ್ತಾ ಹೋದ್ರಿ ಅಂತ. ಮತ್ತು ಇದ್ರ ಬಗ್ಗೆ ಹಲವು ತಕರಾರುಗಳು, ಗಂಭೀರ ಆರೋಪಗಳು ಬಂದಿದೆ. ಏನು ಅಂತಂದರೆ, ಸಣ್ಣ ಮಕ್ಕಳನ್ನು ಸ್ಕೂಲ್ಗಳಲ್ಲೇ ಸಣ್ಣ ಮಕ್ಕಳನ್ನು ಶಾಖೆಗಳಲ್ಲಿ ಈ ಥರ ತಲೆಗೆ ತುಂಬಿ ಇದು ಮಾಡ್ತಾರೆ ಅಂತ. ಇದು ಎಷ್ಟು ಮಟ್ಟಿಗೆ ಇದು ನಿಜ? ಮತ್ತು ಅದರಿಂದ ಆಗೋ ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಆ ಸಂಕುಚಿತವಾದ ಥಿಂಕಿಂಗು ಚಿಕ್ಕ ಮಕ್ಕಳಿಂದನೇ ಅದನ್ನು ಬರೆಸ್ತಾ, ಸೊ ದಟ್ ಮಕ್ಕಳು ವಿಶಾಲವಾಗಿ ಯೋಚನೆ ಮಾಡ್ತಾ ತಮ್ಮ ದೊಡ್ಡದಾಗಿ ಯೋಚನೆ ಮಾಡೋ ಇದನ್ನೇ ಕಳ್ಕೊಳ್ಳೋ ಥರ ಆಗುತ್ತಾ? ಅಂದರೆ ನೋಡಿ, ಕನ್ನಡದ ಕವಿ ಕುವೆಂಪು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಮಗು ಹುಟ್ಟುವಾಗ ವಿಶ್ವಮಾನವ, ಬೆಳೀತಾ ಬೆಳೀತಾ ನಾವು ಅವ್ರನ್ನ ಅಲ್ಪಮಾನವರನ್ನಾಗಿ ಮಾಡ್ತೀವಿ ಅಂತ. ಸೊ ಈ ವಿಶ್ವಮಾನವ ಪ್ರಜ್ಞೆ ಅನ್ನೋದು ಭಾರತದ ನೆಲದ ಪ್ರಜ್ಞೆ. ಅದು ವಿಶ್ವಮಾನವ ಪ್ರಜ್ಞೆ, ಜಾತ್ಯತೀತ ಪ್ರಜ್ಞೆ ಅಂದರೆ ಭಾರತದ ನೆಲದ ಪ್ರಜ್ಞೆ. ಇದು ಇವರಿಗೆ ಅರ್ಥ ಆಗ್ತಾಯಿಲ್ಲ ಆರ್ ಎಸ್ ಎಸ್ನವರಿಗೆ. ಹಾಗಾದ್ರಿಂದ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಅವರು ತುಂಬ ಸ್ಪಷ್ಟವಾಗಿ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ನಮ್ಮ ಉಪನಿಷತ್ತು ಪ್ರಣೀತವಾಗಿರ್ತಕ್ಕಂಥ ಒಂದು ವಿಶ್ವಪ್ರಜ್ಞೆ ಏನಿದೆ, ಅಥವಾ ಜಾತಿ ಧರ್ಮಗಳನ್ನು ಉಲ್ಲೇಖ ಮಾಡದೇ ಇರತಕ್ಕಂಥ ಒಂದು ಉಪನಿಷತ್ತು ಪ್ರಜ್ಞೆ ಅಂತ ಇದೆಯಲ್ಲ, ಆ ಉಪನಿಷತ್ತು ಪ್ರಜ್ಞೆಗೆ ವಿರುದ್ಧವಾಗಿ ಮಕ್ಕಳನ್ನು ಒಂದು ಅಲ್ಪಮಾನವ ಪ್ರಜ್ಞೆಗೆ ತಗೊಂಡು ಹೋಗ್ತಿದ್ದಾರೆ. ಅದು ಕನ್ನಡದ ನೆಲದಲ್ಲೇ ಕುವೆಂಪು ಹೇಳಿರೋದು. ಮತ್ತು ಭಾರಿ ವಿಶೇಷ ನೋಡಿ ಸರ್, ಯಾವತ್ತೂ ನಾನು ಗಮನಿಸ್ತಾ ಇರೋದು, 1925ರಲ್ಲಿ ಆರ್ ಎಸ್ ಎಸ್ ಹುಟ್ಟುತ್ತೆ. ಈ ದೇಶಕ್ಕೆ ಸ್ವತಂತ್ರ ಇನ್ನೂ ಬಂದಿರೋದಿಲ್ಲ. ಕನ್ನಡದ ನೆಲದ ಕವಿ ಕುವೆಂಪುರವರು ಅವ್ರು ಬರೆದಿರ್ತಕ್ಕಂಥ ನಾವೇನು ನಾಡಗೀತೆ ಅಂತ ಈಗ ಹೇಳ್ತಾ ಇದ್ದೀವಿ, ಆ ಗೀತೆಗೆ 100 ವರ್ಷ ತುಂಬಿದೆ. ಅದು ಸುಮಾರು 1925 ಆಸ್ಪಾಸ್ನಲ್ಲಿ ಕುವೆಂಪುರವರು ಬರೀತಾರೆ. ಆಗಲೇ ಕುವೆಂಪುರವರು ತುಂಬ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಪ್ರಜ್ಞೆಗೆ ವಿರುದ್ಧವಾದ ಒಂದು ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಇಡೀ ಭಾರತವನ್ನು ಗಮನಿಸ್ತಾ ಒಂದು ಭಾರತ್ ಮಾತೆ, ಅದರ ಜೊತೆಗೆ ಕನ್ನಡ ಮಾತೆ, ತಮಿಳು ಮಾತೆ, ಮಲಯಾಳಿ ಮಾತೆ, ಈ ಎಲ್ಲ ಮಾತೆಗಳನ್ನು, ಅಥವಾ ಒರಿಸ್ಸಾ ಮಾತೆ, ಬಂಗಾಳಿ ಮಾತೆ, ಈ ಎಲ್ಲ ಮಾತೆಗಳನ್ನು
ಪ್ರತಿಪಾದಿಸುತ್ತಾ ಕುವೆಂಪುರವರು ಈ ದೇಶ ಅಂದರೆ ಏನು ಅಂತ ನಮ್ಮ ಸಂವಿಧಾನ ರಚನೆ ಆಗೋ ಮುಂಚೆನೆ ಅಥವಾ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಡ್ರಾಫ್ಟ್ ಬಂತಲ್ಲ ಮೋತಿಲಾಲ್ ನೆಹರು, ಅದು ಬರೋ ಮುಂಚೆನೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಅಂತ ಅವ್ರು ಹೇಳಿದರು. ಇವರು ಯಾರ್ಯಾರನ್ನ ಹೊರಗಿಟ್ಟಿದ್ದಾರೆ? ಅದರ ಅರ್ಥ ಯಾರು ಭಾರತೀಯತೆಯನ್ನು ಹೇಳ್ತಾ ಇದ್ದಾರೆ ಅಥವಾ ಇವ ನಮ್ಮವ ಎನ್ನುವ ಕನ್ನಡದ ವಚನ ಚಳವಳಿ ಏನು ಹೇಳ್ತೋ ಅದಕ್ಕೂ ವಿರುದ್ಧವಾಗಿ ತುಂಬ ಸ್ಪಷ್ಟವಾಗಿ RSS ಈ ಜನಸಮುದಾಯದೊಳಗೆ ಒಂದು ಗುಂಪನ್ನು ಸೃಷ್ಟಿ ಮಾಡ್ತಾ ಇದೆ. ಅದು ರಾಷ್ಟ್ರಭಕ್ತರನ್ನ ನಿರ್ಮಾಣ ಮಾಡ್ತಾ ಇಲ್ಲ, ಅದು BJP ಭಕ್ತರನ್ನು ನಿರ್ಮಾಣ ಮಾಡ್ತಾ ಇದೆ, ಅದು ಒಂದು ರಾಜಕೀಯ ಕಾಲಾಳುಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ಅದು ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಹಸಿ ಸುಳ್ಳು. ಇಲ್ಲಿ ಒಂದು ಕುವೆಂಪು ಅವರ ವಿಷಯಕ್ಕೆ ಬಂದಾಗ ನೀವು ಏನು ಆ 100 ವರ್ಷಗಳ ಹಿಂದೆಯೇ RSS ತತ್ವಕ್ಕೆ ವಿರುದ್ಧವಾದಂಥ ನಿಜವಾದ ರಾಷ್ಟ್ರೀಯ ತತ್ವವನ್ನು ಕುವೆಂಪು ಪ್ರತಿಪಾದಿಸಿದ್ದಾರೆ ನಾಡಗೀತೆಯ ಮೂಲಕ. ಅದೇ ಸಮಯದಲ್ಲಿ ಬಹುಶಃ ಅದೇ ಆಸುಪಾಸಿನಲ್ಲಿ ಕುವೆಂಪು ಅತ್ಯಂತ ಸ್ಪಷ್ಟವಾಗಿ ಮನುಧರ್ಮಶಾಸ್ತ್ರವನ್ನು ತಿರಸ್ಕರಿಸ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂತಂದರೆ ಅವ್ರಿಗೆ ಕುವೆಂಪು ಹೇಳೋ ರೀತಿ ಅಂದರೆ ಮನು ಆ ರೀತಿ ಹೇಳಿದರೆ ಒಂದು ಪದ್ಯ ಬರೀತಾ ಹೋಗ್ತಾರೆ, ಅಂದರೆ ಪಂಚಮರ ಶಿಶು ಒಂದು ಅಂತ ಯಾವ ಕಾಲದ ಮನು ಅಲ್ಲಿ ಹೇಳ್ತಾ ಮನು ಹೇಳಿರಲ್ಲ ಆ ಥರ. ಅಕಸ್ಮಾತ್ ಮನು ಹೇಳಿದ್ದಾರೆ ಅವನನ್ನು ಆ ಶಾಸ್ತ್ರದೊಳಗೆ ಸುತ್ತಿ ಬಿಸುಡಾಚೆಗೆತ್ತಿ ಸ್ವರ್ಗ ಹೋದರೂ ಹೋಗಲಿ ನರಕ ಬಂದರೂ ಬರಲಿ ಎದೆ ಧೈರ್ಯ ಮಾಡಿ ಅಂದರೆ ನಮ್ಮೊಳಗಡೆ ನಂಬಿಕೆ ಮೂಡಿಸ್ಬಿಟ್ಟಿರ್ತಾರಲ್ಲ, ಹಂಗಾಗಿ ನಿಮಗೆ ಕಷ್ಟ ಆಗ್ಬೋದು, ಬಟ್ ಆ ಧೈರ್ಯ ಮಾಡಿ ಬಿಸುಡಾಚೆಗೆತ್ತಿ ಅಂತ ಮನೋಧರ್ಮಶಾಸ್ತ್ರವನ್ನು ಕೂಡ ತಿರಸ್ಕರಿಸ್ಬಿಟ್ಟಿದ್ದಾರೆ ಕುವೆಂಪು. ಇರಲಿ ಸರ್, ಈಗ ನೀವೊಂದು ಬಹಳ ಗಂಭೀರವಾದ ವಿಷಯ ಹೇಳಿದ್ರಿ. ಅಂದರೆ RSSನ ಒಳಕ್ಕೆ ಹೋದರೆ, RSSನ ಸಿದ್ಧಾಂತವನ್ನು ಒಳಗಡೆ ತಗೊಂಡ್ರೆ ಮಕ್ಕಳು ವಿಶ್ವಮಾನವರಾಗಿರಲಿ ಅಲ್ಪಮಾನವರಾಗಿ ಬೆಳೀತಾರೆ. ಅಂದರೆ ಮಕ್ಕಳುಗಳು ಅವರು ಎಷ್ಟು ದೊಡ್ಡದಾಗಿ ಥಿಂಕ್ ಮಾಡಿ ಯಾವ ಮಟ್ಟಕ್ಕೆ ದೊಡ್ಡದಾಗಿ ವೈಯಕ್ತಿಕ ಬದುಕಿನಲ್ಲೂ ಬೆಳೀಬಹುದೋ ಆ ಬೆಳವಣಿಗೆ ಕಾಣಲ್ಲ ಅನ್ನುವಂಥ ಅಂದರೆ ಮಕ್ಕಳಿಗಿದು ಅತ್ಯಂತ ಅಪಾಯಕಾರಿ ಅನ್ನೋದನ್ನು ಹೇಳ್ತಾ ಇದ್ದೀರಿ. ಇದು ಅತ್ಯಂತ ಗಂಭೀರವಾದ ಮಾತು. ಇದನ್ನು ನೀವು ಹೇಳಬೇಕಾದ್ರೆ ನಾನು ಗಮನಿಸಿದ್ದೀನಿ, ಪದೇ ಪದೇ ಚಿಂತನ ಗಂಗಾ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರ್ತೀರ. ಯಾವ ಮಟ್ಟಕ್ಕೆ ಅಂತಂದರೆ ಒಂದು ಚಾಲೆಂಜ್ ಆಗ್ತಾ ಇರ್ತೀರಿ ನೀವು, ಚಿಂತನ ಗಂಗಾ ನಮ್ದಲ್ಲ ಅಂತ ಹೇಳ್ಬಿಡ್ಲಿ RSSನವರು ಅಂತ ಹೇಳ್ತಾ ಇರ್ತೀರ. ಚಿಂತನ ಗಂಗಾದಲ್ಲಿ ಅಥವಾ ಬಂಚ್ ಆಫ್ ಥಾಟ್ಸ್ ಒರಿಜಿನಲ್ಲಿ ಏನು ಗೋಳ್ವಾಳ್ಕರ್ ಬರೆದ್ರು ಅದರಲ್ಲಿ ಅಂಥ ಈ ದೇಶದ ಒಟ್ಟು ಸಮಗ್ರತೆಗೆ ಅಪಾಯಕಾರಿಯಾಗಿದ್ದೇನಿದೆ? ಖಂಡಿತ. ಒಂದು, ಭಾರತದಲ್ಲಿ ನಾವೇನು ಅಳವಡಿಸ್ಕೊಂಡ್ವಿ ಜಾತ್ಯತೀತ ಸಿದ್ಧಾಂತವನ್ನು, ಅವ್ರು ಹೇಳ್ತಿರೋದು ಅದೇನು ಅಂದರೆ ಎಮರ್ಜೆನ್ಸಿ ಕಾಲದಲ್ಲಿ ಆ ಜಾತ್ಯತೀತವನ್ನು ಸೇರಿಸಿದ್ವಿ ಅಂತ. ಸತ್ಯ, ಅದು ಸೇರಿಸಿದ್ದು ಹೌದು. ಆದರೆ ಇಡೀ ಸಂವಿಧಾನ ಏನನ್ನು ಹೇಳ್ತಾ ಇತ್ತು ಅಂದರೆ ಜಾತ್ಯತೀತ ಪರಂಪರೆಯನ್ನು ಸಾಧಿಸ್ತಾ ಇತ್ತು ಮತ್ತು ಜಾತ್ಯತೀತ ರಾಷ್ಟ್ರವಾಗಿ ಇರಬೇಕು ಅನ್ನೋದೇ ಭಾರತದ ಇಡೀ ಸ್ವತಂತ್ರ ಚಳುವಳಿಯ ಮುಖ್ಯಧಾರೆಯ ಆಶಯ. ಇದು ಈ ದೇಶ ಯಾವುದೋ ಒಂದು ಸಮುದಾಯ, ಯಾವುದೋ ಒಂದು ಗುಂಪು, ಯಾವುದೋ ಒಂದು ಜಾತಿ, ಯಾವುದೋ ಒಂದು ಧರ್ಮ, ಯಾವುದೋ ಒಂದು ಸಂಘಟನೆ ಇದಕ್ಕೆ ಒಳಪಡಬಾರ್ದು. ಇದು ಒಂದು ಸರ್ವಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದೇ ಸ್ವತಂತ್ರ ಚಳುವಳಿಯ ಮುಖ್ಯಧಾರೆಯಲ್ಲಿದ್ದವಂಥವರ ಪ್ರಯತ್ನ ಮತ್ತು ಹೋರಾಟ. ಮತ್ತು ಸ್ವತಂತ್ರ ಹೋರಾಟ ಮಾಡ್ತಿದ್ದವರಿಗೆ ತುಂಬ ಸ್ಪಷ್ಟತೆ ಇತ್ತು. ಅದೇನು ಅಂದರೆ ಈ ದೇಶ ಸ್ವತಂತ್ರ ಬಂದ ಮೇಲೆ ಹೇಗಿರಬೇಕು ಅನ್ನುವ ಸ್ಪಷ್ಟತೆಯೂ ಸಹಿತ ಈ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ಇತ್ತು. ಇನ್ಫ್ಯಾಕ್ಟ್ 1972-73 ಕಾನ್ಸ್ಟಿಟ್ಯೂಷನ್ ಬೆಂಚು ಅತ್ಯಂತ ಕ್ಲಿಯರ್ ಆಗಿ ಸಂವಿಧಾನದ ಮೂಲ ಆಶಯದಲ್ಲಿ ಜಾತ್ಯತೀತತೆ ಮತ್ತು ಸಮಾಜವಾದಿ ಸಿದ್ಧಾಂತ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ನೇರವಾಗಿ ನುಡಿದಿದ್ರು ಒಂದು ಎಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಗೊತ್ತಾಗ್ಲಿ ಅಂತ ಹೇಳಿ ನಾವು ತಿದ್ದುಪಡಿಯಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ಅದು ಆದರೆ ಇದನ್ನು ಅವ್ರು ಒಪ್ತಾ ಇಲ್ಲ. ಯಾವಾಗ ಒಪ್ತಾ ಇಲ್ಲ ಅಂತಂದ್ರೆ ಈ ಅಮೆಂಡ್ಮೆಂಟ್ ಆಗಬೇಕಾದ್ರೆ ಮುಂಚೆ ಬಂದಿರೋದು. ನೀವು ನೆನಪಿಡಿ, ಈ ಜಾತ್ಯತೀತ ಅನ್ನೋದು ಸೇರಿಸಿದ್ದು ನೀವು ಎಮರ್ಜೆನ್ಸಿ ಕಾಲದಲ್ಲಿ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಜಾತ್ಯತೀತ ಅನ್ನೋ ಶಬ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅವರ 2ನೇ ಸರಸಂಘ ಚಾಲಕರ ಕೃತಿಯನ್ನು ಬರೆದಿದ್ದಾರೆ. ಬರೆದದ್ರಲ್ಲಿ ಹೇಳ್ತಾರೆ ಈ ಜಾತ್ಯತೀತ ಅನ್ನೋದನ್ನು ವಿದೇಶದಿಂದ ಎರವಲು ತಂದಿದ್ದು, ಭಾರತದ ಸಂವಿಧಾನ ವಿದೇಶದ ಪುಸ್ತಕಗಳ ಬಿಡಿ ಬಿಡಿ ಹಾಳೆ ಅನ್ನುವಂಥ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಭಾರತದ ಸಂವಿಧಾನ ನಿರ್ಮಾತೃಗಳು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಥವಾ ಅವ್ರ ಜೊತೆಗಿದ್ದಂತಹ ಸಹವರ್ತಿಗಳೇನಿದ್ದಾರೆ ಅವರು ಭಾರತೀಯರಲ್ವಾ? ಹಾಗಾದರೆ ಅವರೆಲ್ಲರೂ ಕೃಷ್ಣಮಾಚಾರ್ಯರು ಇರ್ಬೋದು, ಅದನ್ನು ಮೀರಿದ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಇರ್ಬೋದು, ಅವರೆಲ್ಲ ಯಾರಂಗಾರೆ ಭಾರತೀಯರಲ್ವಾ? ಅವರೆಲ್ಲ ಭಾರತದ ಒಂದು ಆಧ್ಯಾತ್ಮ ಪರಂಪರೆಯ ಭಾಗವಾಗಿದ್ದರು ಸರ್. ಅವರೆಲ್ಲರೂ ಸೇರಿಕೊಂಡು ಈ ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ಬೇಕು ಏನು ಅಂತ ಯೋಚನೆ ಮಾಡಿ ಅವಾಗ ಒಂದು ಸಂವಿಧಾನದ ಕಟ್ಟಳೆಯನ್ನು ನಮಗೆ ಕೊಟ್ಟರು. ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಆ ಸ್ವೀಕಾರ ಮಾಡೋತ್ತಿಗೆ RSSನವ್ರು ಎಲ್ಲಿದ್ದರು ಅಂದರೆ ಇವರಿಗೆ ಜಾತ್ಯತೀತ ಶಬ್ದ ಬೇಡ ಆಗಿತ್ತು, ಸಮಾಜವಾದ ಬೇಡ ಆಗಿತ್ತು, ಸಮಾನತೆ ಬೇಡ ಆಗಿತ್ತು. ಅಂದರೆ ಇವರು ಪ್ರತಿಪಾದಿಸಿದ್ದೇನು ಅಂತಂದರೆ ಅವರು ಕೆಲವು ಸತಿ ಟೆಕ್ಸ್ಟನ್ನು ಕೊಡ್ತಾ ಇರ್ತಾರೆ, ಅಯ್ಯೋ ಮನುವುದರಲ್ಲಿ ಇಂಥ ಒಳ್ಳೆಯದೂ ಇತ್ತು ಅಂತ.
ಒಳ್ಳೇದಿತ್ತು ಅನ್ನೋದು ಸರಿಯಪ್ಪ, ಅದ್ರಲ್ಲಿ ಕೆಟ್ಟದ್ದು ಸಿಕ್ಕಾಪಟ್ಟೆ ಇತ್ತಲ್ಲ, ಅದ್ರ ಬಗ್ಗೆ ನೀವೇನು ಇಂಥದ್ದು ಕೆಟ್ಟದಂತ ಹೇಳಕ್ಕೆ ನೀವು ತಯಾರಿದ್ದೀರಾ? ತಯಾರಿಲ್ಲ. ಎಲ್ಲ ಕೃತಿಗಳಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ. ನೀವು ಯಾವುದನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ? ಯಾಕೆ ಮತ್ತೆ ಅದು ಸ್ವತಂತ್ರ ಪೂರ್ವದಲ್ಲಿ ಯಾವುದೋ ಕಾಲದಲ್ಲಿ ಬದುಕಿದ್ದಂಥ ಮನುವಿನ ಕೃತಿಗಳನ್ನು ಪುನರ್ಮನನ ಮಾಡ್ತಾ ಚರ್ಚೆ ಮಾಡ್ತಾ, ಅಯ್ಯೋ ಸಂವಿಧಾನ ಈ ರೀತಿಯಾಗಿದ್ದಿದ್ರೆ ಒಳ್ಳೆದಿತ್ತು, ಈ ರೀತಿಯಾಗಿದ್ದು ಅಂದರೆ ಇವರಿಗೆ ಅಸಹನೆ ಇರೋದು ಎಲ್ಲಿ ಅಂತಂದರೆ, ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರಲ್ಲ, ಆ ಅಂಬೇಡ್ಕರ್ ಇರೋದೇ ಇವ್ರಿಗೆ ದೊಡ್ಡ ಅಸಹನೆ. ಮತ್ತು ಆ ಸಂವಿಧಾನ ರಚನಾ ಸಭೆ ಅಂತ ಇತ್ತಲ್ಲ, ನಮ್ಮ ಒಂದು ದೊಡ್ಡ ಸಭೆ ಇತ್ತಲ್ಲ, ಈ ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ಸಮುದಾಯಗಳಿಂದ ಪ್ರಾತಿನಿಧ್ಯವನ್ನು ಪಡೆದಿದ್ರು. ರೈತರ ಪ್ರತಿನಿಧಿಗಳಿದ್ದರು, ಮಹಿಳಾ ಪ್ರತಿನಿಧಿಗಳಿದ್ದರು, ಉದ್ಯಮಿಗಳ ಪ್ರತಿನಿಧಿಗಳಿದ್ದರು, ಈ ರೀತಿ ಎಲ್ಲ ಪ್ರತಿನಿಧಿಗಳು, ಸ್ವತಂತ್ರ ಹೋರಾಟಗಾರರು ಇವರೆಲ್ಲ ಭಾಗವಹಿಸಿದ್ರಲ್ಲ. ಅದ್ರದ್ದೊಂದು ಫೋಟೋ ತೆಗೆದು ನೋಡಿ ನೀವು. ಇವ್ರು ಸ್ವತಂತ್ರ ಹೋರಾಟದ ಫೋಟೋದಲ್ಲಿ ಇವ್ರು ಕಾಣೋದು ಬೇಡ, ಇವರೆಲ್ಲ ಗುಪ್ತವಾಗಿ ಮಾಡಿದ್ರು ಅಂತ ತಿಳ್ಕೊಂಬಿಡೋಣ. ಆದರೆ ಆ ಸಂವಿಧಾನ ರಚನಾ ಸಭೆ ಏನು ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತಲ್ಲ, ಅದರಲ್ಲಿ RSSನವ್ರ ಪ್ರೆಸೆನ್ಸ್ ಏನಿದೆ? RSSನವ್ರ ಪ್ರೆಸೆನ್ಸೇ ಇಲ್ಲ ಅದಕ್ಕೆ. ಸೊ ಹಂಗಾದ್ರೆ ಇಷ್ಟು ದೊಡ್ಡದಂತ ನಾವೆಲ್ಲ ಒಗ್ಗೂಡಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂವಿಧಾನದ ಪ್ರಕ್ರಿಯೆಗಳಲ್ಲೇ RSS ಇರಲಿಲ್ಲ. ಮಾತ್ರ ಅಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ, ಯಾರು ಗಾಂಧಿಯನ್ನು ಕೊಂದಾಗ ಸಿಹಿ ಹಂಚಿದ್ರೋ ಅದೇ ವ್ಯಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ರಚನೆ ಮಾಡಿ ಹಿಂದೂ ಮಹಿಳೆಯರಿಗೆ ಹಿಂದೂ ಸಮಾನತೆಗೆ ಒತ್ತು ಕೊಡಲಿಕ್ಕೆ ಏನು ಪ್ರಯತ್ನವನ್ನು ಮಾಡಿದ್ರು, ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀನು ಯಾರು ಹಿಂದೂ ಕೋಡ್ ಬಿಲ್ ರಚಿಸಲಿಕ್ಕೆ ಅಂತ ಪ್ರಶ್ನೆ ಮಾಡಿದ್ರು. ಪ್ರತಿಭಟನೆಗಳನ್ನು ಮಾಡಿದರು, ಹರ್ತಾಳ ಮಾಡಿದರು. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಿಂದೂ ಧರ್ಮದಿಂದನೇ ಹೊರಗೆ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮೊದಲು ಮಾಡಿದ್ದು ಯಾರು ಅಂತಂದರೆ ಇದೇ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಸಿಹಿ ಹಂಚಿದವರು. ಹಾಗಾಗಿ ನಾನು ಪದೇ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಸರ್, RSS ಎನ್ನುವ ಸಂಘಟನೆಯನ್ನು ಕಟ್ಟಿದ ಕಾರಣಕ್ಕಾಗಿ ಹೆಡ್ಗೇವಾರ್ ಮತ್ತು ಗೊಳವಲ್ಕರ್ ಗ್ರೇಟ್ ಇರಬಹುದು, ಅಲ್ಲ ಅಂತ ನಾನು ಹೇಳಲ್ಲ, ಗ್ರೇಟ್ ಇರ್ಬೋದು. ಆದರೆ ದೇಶವನ್ನು ಕಟ್ಟಿದ ಕಾರಣಕ್ಕಾಗಿ ಗಾಂಧಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಇಂಥವರೇ ಗ್ರೇಟ್ ಹೊರತು ಇಂಥವ್ರು ಇವ್ರಿಗೆ ತುಂಬ ಸ್ಪಷ್ಟತೆ ಇತ್ತು. ಭಾರತ ಅಂದರೆ ಭಗತ್ ಸಿಂಗಿಗೆ ಭಾರತ ಅಂದರೆ ಸ್ಪಷ್ಟತೆ ಇತ್ತು, ಇವ್ರಿಗೆ ಯಾರಿಗೂ ಸಹಿತ ಭಾರತ ಅನ್ನೋದು ಅಸ್ಪಷ್ಟತೆ ಇತ್ತು. ಯಾಕೆ ಅಂದರೆ ಇವರ ಸಂಘಟನೆಯ ವಿಚಾರಧಾರದ ನೆಲೆಯೇ ಭಾರತ ಅಲ್ಲ, ಅದು ಜರ್ಮನಿ ಮತ್ತು ಇಟಲಿಯಿಂದ ಎರವಲು ತಂದಂತಹ ಸಂಘಟನಾ ಪದ್ಧತಿ, ಫ್ಯಾಸಿಸ್ಟ್ ಮನೋಭೂಮಿಕೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಮತ್ತು ನೇರವಾಗಿ ಹಿಂದೂ ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ ಬಸವರಾಜರೇ. ನೇರವಾಗಿ ಸಹಸ್ರಾರು ಸಂಘಟನೆಗಳು ಈ ದೇಶದಲ್ಲಿದ್ದಾವೆ ಸರ್. ಆರ್ಯ ಸಮಾಜ, ಬ್ರಹ್ಮ ಸಮಾಜ, ರಾಮಕೃಷ್ಣ ಮಿಷನ್, ಇಸ್ಕಾನ್, ಇವರೆಲ್ಲ ಸಿಕ್ಕಾಪಟ್ಟೆ ಸಾವಿರಾರು ಮತ್ತು ಬಿಡಿಯಾಗಿ ಹಲವಾರು ಮಠಮಾನ್ಯಗಳು ಇವು ಎಲ್ಲ ಕೆಲಸ ಮಾಡ್ತಾ ಇರೋ ನಾವು ನೋಡಿದ್ದೀವಿ. ಇವರೇನು ಹಾಗಾದರೆ? ಇವರು ರಾಜಕೀಯ ಕಾಲಾಳುಗಳನ್ನು ಮಾಡ್ತಾ ತಾವು ಒಂದು ದೇಶವನ್ನು ಆಳಲಿಕ್ಕೆ ಹೊರಟವರೇ ಹೊರತು ದೇಶದ ಜನರ ಜೊತೆ ಬಾಳಲಿಕ್ಕೆ ಹೊರಟವರಲ್ಲ. ಈ ಶಬ್ದವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಸರ್. ದೇಶವನ್ನು ಆಳಲಿಕ್ಕೆ ಹೊರಟವರೇ ಹೊರತು ದೇಶದ ಜನರ ಜೊತೆ ಬಾಳಲಿಕ್ಕೆ ಹೊರಟವರಲ್ಲ. ಈಗ ನೀವು ಇಷ್ಟೊತ್ತು ಮಾತಾಡ್ತಾ ಹೇಳಿದ್ರಿ RSS ಹೇಗೆ ಸಂವಿಧಾನ ವಿರೋಧಿ ಅನ್ನೋದನ್ನು ಅತ್ಯಂತ ಸಮರ್ಥವಾಗಿ ಹೇಳಿದ್ರಿ. ಮತ್ತು ಇನ್ಫ್ಯಾಕ್ಟ್ ಹಿಂದೂಗಳ ವಿರೋಧಿಗಳು ಕೂಡ, ಯಾಕೆಂದರೆ ಹಿಂದೂ ಕೋಡ್ ಬಿಲ್ಗೆ ಅಪೋಸ್ ಮಾಡಿದ್ರು ಅಂತಂದರೆ ಈ ಅರ್ಧದಷ್ಟಿರೋ ಮಹಿಳೆಯರ ವಿರೋಧಿಗಳು, ಖಂಡಿತ ಮತ್ತು ಅಂಬೇಡ್ಕರ್ಗೆ ವಿರೋಧಿಗಳಾಗಿದ್ದರು, ಗಾಂಧಿಯನ್ನು ಕೊಂದಾಗ ಸಿಹಿ ಹಂಚಿದ್ರು, ಮತ್ತು ಸಂವಿಧಾನ ಒಪ್ಪಲಿಲ್ಲ. ಆರ್ಗನೈಸರ್ ಬರೆದ್ರು ಅವರು, ನಾವು ಇದನ್ನು ಎರವಲು ತಂದ ಇದೆಲ್ಲ ಹೇಳಿದ್ರಿ. ಬಟ್ ಮತ್ತೆ ಇದು ಈ ವಿಷಯ ಜನಕ್ಕೆ ಹೆಚ್ಚು ಗೊತ್ತಾಗಬೇಕಾಗಿದೆ. ಯಾಕೆ ಅಂತಂದರೆ ಸಂವಿಧಾನದ ರೀತಿ ಈ ದೇಶ ನಡೆದಾಗ ಈ ದೇಶಕ್ಕೆ ನಿಜವಾದ ಭವಿಷ್ಯ ಇರ್ತಕ್ಕಂಥದ್ದು. ಸಂವಿಧಾನದ ವಿರೋಧಿಗಳ ಕೈಯಲ್ಲಿ ದೇಶ ಹೋದರೆ ದೇಶಕ್ಕೆ ನಿಜಕ್ಕೂ ಭವಿಷ್ಯ ಇಲ್ಲ ಅನ್ನೋದು ದೇಶದ ಅಭಿವೃದ್ಧಿಯನ್ನು ನೋಡಿದಾಗ ಕೂಡ ಗೊತ್ತಾಗ್ತದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾವು ಚಿಂತನಗಂಗಾ ಪುಸ್ತಕವನ್ನು ಪದೇ ಉಲ್ಲೇಖಿಸ್ತಾ ಇರ್ತೀರ, ಅದ್ರ ಬಗ್ಗೆ ಹೇಳಲಿಲ್ಲ ನೀವು. ಚಿಂತನಗಂಗಾ ಪುಸ್ತಕದಲ್ಲಿ ನಿಜಕ್ಕೂ ಅಷ್ಟೊಂದು ಏನು ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಥವಾ ಈ ದೇಶದ ಒಟ್ಟು ಇದಕ್ಕೆ ವಿರೋಧಿಯಾಗಿರ್ತಕ್ಕಂಥ ಅಂಶಗಳು ಏನಿದೆ ನೋಡಿ. ಅವರು ಈ ದೇಶವನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಈ ದೇಶಕ್ಕೊಬ್ಬ ಚಕ್ರಾಧಿಪತಿ ನೀಡೋಣ ಏನು ಅಂತ ಪ್ರಜ್ಞೆ ಬಂದಾಗ ನಮ್ಮವರು ಭಾಷಾವಾರು ಪ್ರಾಂತಗಳನ್ನು ರಚನೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಬಹುಭಾಷಾ ಬಹುಸಂಸ್ಕೃತಿಯನ್ನು ಗೌರವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾಷಾವಾರು ಪ್ರಾಂತಗಳನ್ನು ಮಾಡಿದ್ವಿ. ಅದರೊಳಗಿರ್ತಕ್ಕಂಥ ರಾಜಕೀಯ ವ್ಯತ್ಯಯಗಳು ಅಥವಾ ಭೌಗೋಳಿಕ ವ್ಯತ್ಯಯಗಳ ಚರ್ಚೆ ಮತ್ತೆ. ಆದರೆ ನಾವು ಒಂದು ಕನ್ನಡ ದೇಶ, ಒಂದು ಕನ್ನಡಮ್ಮ ಅಥವಾ ಒಂದು ಭುವನೇಶ್ವರಿ, ಒಂದು ತಮಿಳವ್ವ, ಒಂದು ಒರಿಸ್ಸಾದವ್ವ, ಒಂದು ಪಂಜಾಬಿ ಅವ್ವ, ಒಂದು ರಾಜಸ್ಥಾನಿ ಅವ್ವ, ಒಂದು ಮರಾಠಿ ಅವ್ವ,
ಒಂದು ಬಂಗಾಳಿ ಅವ್ವ ಎಲ್ಲ ಇದ್ದಾರೆ ನಮ್ಮ ದೇಶದೊಳಗಡೆ. ಈ ಎಲ್ಲರನ್ನ ಒಳಗೊಂಡಂತಹ ಒಂದು ಪ್ರಾಂತವಾರು ಸರ್ಕಾರವನ್ನು ರಚನೆ ಮಾಡಿದ್ದಕ್ಕೆ ಚಿಂತನಗಂಗದಲ್ಲಿ ಇದು ಸರಿ ಇಲ್ಲ, ಒಂದು ಚಕ್ರಾಧಿಪತ್ಯ ತರ ಇರಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಆಗಿರೋದು, ತಮಿಳುನಾಡು ರಾಜ್ಯ ಆಗಿರೋದು ಅವ್ರು ಒಪ್ಪಿಲ್ಲ. ಅವರು ಇಲ್ಲಿಯ ತಮಿಳು ಅನನ್ಯತೆಯನ್ನ, ಕನ್ನಡದ ಅನನ್ಯತೆಯನ್ನ, ಮಲಯಾಳಿ ಅನನ್ಯತೆಯನ್ನ, ಮರಾಠಿ ಅನನ್ಯತೆಯನ್ನ ಅವರು ಧಿಕ್ಕರಿಸಿದ್ದಾರೆ. ಬಹುಶಃ ಹಿಂದಿ ಹೇರಿಕೆಯನ್ನು ಕೂಡ ಈ ಆದ್ರೆ ಅದು ತುಂಬಾ ಸ್ಪಷ್ಟವಾಗಿರುತ್ತೆ. ಒಂದು ದೇವ ಭಾಷೆ, ಒಂದು ರಾಷ್ಟ್ರ ಭಾಷೆ ಅವ್ರದ್ದು. ಒಂದು ದೇವ ಭಾಷೆ, ಒಂದು ರಾಷ್ಟ್ರ ಭಾಷೆ, ಒಂದು ಸಂಸ್ಕೃತ, ಹಿಂದಿ. ಇದನ್ನು ಬಿಟ್ಟು ಬೇರೆ ಭಾಷೆಗಳಿಗೆ ಗೌರವ ಇಲ್ಲ. ಅದರಲ್ಲಿ ಬರೆದ್ಬಿಟ್ಟಿದ್ದಾರೆ. ಆ ಪ್ರಾಂತೀಯ ಸರ್ಕಾರಗಳನ್ನು ಏನು ಮಾಡಿದ್ದೀವಿ ಅದನ್ನು ಒಪ್ಪಿಲ್ಲ. ಅವರು ಇಲ್ಲಿರ್ತಕ್ಕಂಥ ಫೆಡರಲ್ ಸಿಸ್ಟಮ್ ಅನ್ನು ಅರ್ಥ ಧಿಕ್ಕರಿಸಿದ್ದಾರೆ, ಜಾತ್ಯತೀತತೆಯನ್ನು ಧಿಕ್ಕರಿಸಿದ್ದಾರೆ, ಸಮಾಜವಾದವನ್ನು ಧಿಕ್ಕರಿಸಿದ್ದಾರೆ, ಮೀಸಲಾತಿಯನ್ನು ಧಿಕ್ಕರಿಸಿದ್ದಾರೆ. ಮೀಸಲಾತಿ ಅನ್ನೋದು ನಾವೇನು ಯೋಚನೆ ಮಾಡಿದ್ದೀವಿ ಅಂತಂದರೆ, ಅಥವಾ ಅಂಬೇಡ್ಕರ್ ಏನನ್ನು ಹೇಳಿದ್ದಾರೆ ಅಂತಂದರೆ, ಒಂದು ಸಮಾನತೆಯನ್ನು ಸಾಧಿಸೋದಕ್ಕೆ ಒಂದು ಟೂಲ್ ಅಂತ ಯೋಚನೆ ಮಾಡಿದರೆ ಅದನ್ನು ಇವರು ಧಿಕ್ಕರಿಸಿದ್ದಾರೆ. ಇವತ್ತಿಗೂ RSSನವ್ರು ಹೇಳಿಬಿಡ್ಲಿ, ನಮ್ಮ ಬಂಚ್ ಆಫ್ ಥಾಟ್ಸ್ ಅಥವಾ ಚಿಂತನ ಗಂಗಾ ಅದು ನಮಗೆ ಸಂಬಂಧಪಟ್ಟ ಕೃತಿಯಲ್ಲ, ಅದು ನಮ್ಮ 2ನೇ ಸರಸಂಘ ಚಾಲಕರು ಬರೆದಿರ್ತಕ್ಕಂಥ ಕೃತಿಗೂ ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡಿಬಿಡ್ಲಿ. ಅವರು ಸುಮಾರು ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಬಟ್ ಅವ್ರ ಥಿಂಕಿಂಗ್ ಲೈನ್ ಹೆಂಗಿದೆ ಅಂತಂದರೆ ತುಂಬ ಸ್ಪಷ್ಟವಾಗಿ ವಿಶ್ವವೇ ಗೌರವಿಸ್ತಿರ್ತಕ್ಕಂಥ ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಅಂತ ಕರೆದಿರೋದೇ ಒಂದು ರಾಷ್ಟ್ರೀಯ ಅಪರಾಧ ಅನ್ನೋ ಥರದಲ್ಲಿ RSSನ ಒಬ್ಬ ಪ್ರಮುಖರು ಇತ್ತೀಚೆಗೆ ಡಿಬೇಟ್ ಮಾಡಿದ್ದನ್ನು ನಾನು ನೋಡಿ. ಇತ್ತೀಚೆಗೆ ಅಂದರೆ ಮೊನ್ನೆ ಡಿಬೇಟ್ ಮಾಡಿದ್ದನ್ನು ನೋಡಿದೆ. ಅಂದರೆ ಅವರ ಆಂತರ್ಯದಲ್ಲಿರುವ ಗಾಂಧಿಯ ಬಗ್ಗೆ ಕಹಿ ಒಂದು ಸಂದರ್ಭಾನುಸಾರ ಹೊರಗೆ ಬಂದಿದೆ ಅಷ್ಟೇ. ಸಂದರ್ಭಾನುಸಾರ ಹೊರಗೆ ಬಂದಿದ್ದಾರೆ. ಅಂಬೇಡ್ಕರ್ ಬಗ್ಗೆನೂ ಅಂಥದ್ದೇ ಒಂದು ದೊಡ್ಡ ಅಸಹನೆ ಇದೆ ಅವರಿಗೆ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ ಬಸವರಾಜ್ ಅವರೇ, ನನಗಿದು ನನ್ನನ್ನು ತುಂಬ ಕಾಡ್ತಾ ಇರೋದು. ಗಾಂಧಿಯ 2ನೇ ಪ್ರಮುಖ ಆಶ್ರಮ ವಾರ್ಧಾದಲ್ಲಿದೆ. 2ನೇ ಪ್ರಮುಖ ಆಶ್ರಮ. ಈ ನೆಲ ಎಂಥ ಶಕ್ತಿಶಾಲಿ ಆದ ನೆಲ ನೋಡಿ ಸರ್, ವಾರ್ಧಾದಲ್ಲಿದೆ. RSSನವ್ರ ಕೇಂದ್ರ ಕಚೇರಿ, ಅದು RSS ಹೆಸರಲ್ಲೇನು ಇರೋದಿಲ್ಲ, ಅದು ಯಾವುದೋ ಒಂದು ಟ್ರಸ್ಟ್ ಹೆಸರಲ್ಲಿ ಇಟ್ಕೊಂಡಿರ್ತಾರೆ. RSSಗೂ ಆ ಕೇಂದ್ರ ಕಚೇರಿ ಏನು ರೇಷಿಮ್ ಬಾಗಲ್ಲಿ ಇದೆ ನಾಗ್ಪುರದಲ್ಲಿ, ಅದಕ್ಕೂ ಸಂಬಂಧವೇ ಇರೋದಿಲ್ಲ. RSSಗೆ ಹೆಸರಲ್ಲಿ ಅಸೆಸ್ಮೆಂಟ್ ಇರೋಲ್ಲ, ಖಾತೆ ಇರೋದಿಲ್ಲ. ಯಾವುದೋ ಒಂದು ಟ್ರಸ್ಟೋ ಏನೋ ಮಾಡಿ NGO ಮಾಡಿ ಅದರ ಹೆಸರೊಳಗೆ ಅದನ್ನ ಇಟ್ಕೊಂಡು ಅಲ್ಲಿ RSS ಕಚೇರಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಸ್ಮೃತಿ ಮಂದಿರ ಇಟ್ಕೊಂಡಿರ್ತಾರೆ. ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದೀಕ್ಷಾ ಭೂಮಿ ಸರ್. ಹೌದು. ನಾಗ್ಪುರದ ಮಧ್ಯದಲ್ಲಿ ಇದಿದ್ರೆ RSSನ ಕಚೇರಿ ಇದ್ರೆ, ರೇಷಿಮ್ ಆಗಿದ್ರೆ, ಎಡಭಾಗಕ್ಕೆ ಹೊರಳಿದ್ರೆ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ, ಬಲಭಾಗಕ್ಕೆ ಹೊರಳಿದ್ರೆ ಗಾಂಧಿಯ 2ನೇ ಕರ್ಮಭೂಮಿ. ಅಲ್ಲಿಗೆ ಹೋಗ್ಬೇಕು ಮುಂಚೆ ವಿನೋಬನ ಆಶ್ರಮ. ಅಂದರೆ RSS ಹುಟ್ಟು ಹಾಕುವ ಯಾವುದೇ ವಿಚಾರಗಳನ್ನು ಈ ನೆಲ ಸಹಿತ ಅದು ಅಂತಹ ಒಂದು ವಿಕಿರಣಗಳನ್ನು ಈ 2 ವಿಚಾರಧಾರೆಗಳ ಮುಖೇನ ತಣ್ಣಗಾಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಅಂತ. ಇಡೀ ಚಿಂತನ ಗಂಗದಲ್ಲಿ ಅವರು ಸಾಧಿಸಿದ್ದೇ ಸಂವಿಧಾನ ಆಧಾರಿತವಾಗಿ ನಾವು ಯಾವ್ಯಾವ ಆದರ್ಶಗಳನ್ನು ತಗೊಂಡ್ವಿ, ಆದರ್ಶಗಳನ್ನು ಒಪ್ಕೊಂಡ್ವಿ, ಅವೆಲ್ಲವನ್ನು ಅವರು ಕೆಟಗಾರಿಕಲಿ ಡೆಮಾಲಿಷ್ ಮಾಡ್ತಾನೆ ಹೋಗಿದ್ದಾರೆ. ಕೆಟಗಾರಿಕಲಿ ಅಂದರೆ ಇಡೀ RSSನ ಕಾರ್ಯಕರ್ತರ ಮನಸ್ಸಲ್ಲಿ ಒಂದು ಸಂವಿಧಾನ ವಿರೋಧಿ ಮನಸ್ಥಿತಿ. ಅದು ಯಾಕೆ ಸರ್ ಬೇರೆ ರಾಜಕೀಯ ಪಕ್ಷಗಳು ಯಾರೂ ಸಹಿತ ಈ ಸಂವಿಧಾನ ಬದಲಾಯಿಸ್ತೀವಿ ಅಂತ ಯಾರು ಹೇಳೋದಿಲ್ಲ. ಅದು ಯಾಕೆ RSS ಪ್ರಣೀತವಾಗಿ ಬಂದಿರ್ತಕ್ಕಂಥ BJPಯ ಕೂಗು ಮಾತ್ರ ಬರ್ತಾ ಇರುತ್ತೆ, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸೋದಕ್ಕೆ. ಮೊನ್ನೆ ಬಂದಿದೆ, ಅದು ಭಾರಿ ಚರ್ಚೆ ಆಗಿಲ್ಲ. ಸಂವಿಧಾನ ಬದಲಾಯಿಸೋದಿದ್ರೆ ನಾವು ಹೊರಗಡೆ ಚರ್ಚೆ ಮಾಡಬಾರ್ದು, ಮೌನವಾಗಿ ಅದನ್ನು ಸಾಧಿಸಬೇಕು ಅಂತ ಹೇಳಿ ಸರಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಏನಕ್ಕೆ ಅಂತಂದ್ರೆ ಹೊರಗಡೆ ಜೋರಾಗಿ ಮಾತಾಡಿದ್ದಕ್ಕೆ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಏಟು ಬಿದ್ದಿದ್ದು ಗೊತ್ತಾದ ಮೇಲೆ ವಿಶೇಷವಾಗಿ ಕರ್ನಾಟಕದ ಕಳೆದ ವಿಧಾನಸಭೆ ಚುನಾವಣೆ ಇದೆಯಲ್ಲ, ಅದು ಸಂವಿಧಾನದ ಪರ ಮತ್ತು ಸಂವಿಧಾನದ ವಿರೋಧಿಗಳ ನಡುವೆ ನಡೆದ ಚುನಾವಣೆ ಅಂತ ನಾನು ವಿಶ್ಲೇಷಣೆ ಮಾಡೋದೇ ಹಾಗೆ. ಅದೇ ಬಾರಿ ದೊಡ್ಡ ಚರ್ಚೆ ಆಗಿತ್ತು. ಯಾಕೆ RSS ಪ್ರಣೀತವಾದಂಥ ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರು ಮಾತ್ರ ಸಂವಿಧಾನದ ವಿರುದ್ಧ, ಗಾಂಧಿಯ ವಿರುದ್ಧ, ಆಂತರ್ಯದಲ್ಲಿ ಅಂಬೇಡ್ಕರ್ನ ವಿರುದ್ಧ ಮಾತಾಡ್ತಾರೆ? ಬೇರೆ ಯಾವ ರಾಜಕೀಯ ಪಕ್ಷಗಳು ಮಾತಾಡೋದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಈಗೀಗ ಸ್ವಲ್ಪ ಸಮಯದಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ನೀವು ಗಮನಿಸಿದ್ದೀರಿ ಅನ್ಸುತ್ತೆ, ಸುಮಾರು ಇದು 1-1.5 ವರ್ಷ ಅಥವಾ 2 ವರ್ಷದ ಬೆಳವಣಿಗೆ. ಅಲ್ಲಲ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಸ್ವಾಮಿ ವಿವೇಕಾನಂದರ ಫೋಟೋ ಮಾತ್ರ ಇಟ್ಕೊಂಡು ಜ್ಞಾನಶೀಲ ಏಕತಾ ಅಂತ ಹಾಕೋತಾ ಇದ್ರು. ಈಗ ಇತ್ತೀಚೆಗೆ ನೋಡ್ತಾ ಇದ್ದೀನಿ ಅಂಬೇಡ್ಕರ್ ಫೋಟೋ ಇಟ್ಕೋತಾ ಇದ್ದಾರೆ. ಇತ್ತೀಚೆಂದ್ರೆ ಈ ವರ್ಷದ ಬೆಳವಣಿಗೆ ಅದು. ನೀಲಿ ಶಾಲು ಹಾಕೊಂಡಿದ್ದಾರೆ. ಹೌದು, ನೀಲಿ ಶಾಲು ಹಾಕೋತಾರೆ, ಹಸಿರು ಶಾಲು ಹಾಕೋತಾರೆ. ಇದು ಒಂದು ಧೃತರಾಷ್ಟ್ರ ಆಲಿಂಗನ ಅವ್ರದ್ದು.
ಅಂಬೇಡ್ಕರ್ ಜೊತೆಗೆ ಒಂದು ಧೃತರಾಷ್ಟ್ರ ಆಲಿಂಗನೆ ಹೊರತು ಅಂಬೇಡ್ಕರ್ ವಿಚಾರದ ಪರ ಅವ್ರು ಯಾವತ್ತೂ ಇರಲಿಕ್ಕೆ ಸಾಧ್ಯ ಇಲ್ಲ, ಇರಲಿಲ್ಲ. ಇರ್ದಿದ್ದಕ್ಕೆ ಅವರು ಚಿಂತನಗಂಗವನ್ನು ಅವರ ಕಾರ್ಯಕರ್ತರಿಗೆ ಒಂದು ಚಿಂತನೆಯನ್ನು ಹುಟ್ಟುಹಾಕಬೇಕು, ಅವ್ರ ಕಾರ್ಯಕರ್ತರಲ್ಲಿ ಒಂದು ಪರ್ಯಾಯ ಆಲೋಚನೆಯನ್ನು ಹುಟ್ಟುಹಾಕಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರು ಚಿಂತನಗಂಗ ಬಂದಿದ್ದು. ಅವರು ಇವತ್ತಿಗೂ ಚಿಂತನಗಂಗದ ಆಧಾರಿತವಾಗಿಯೇ RSSನ ಒಬ್ಬ ಜಿಲ್ಲಾ ಪ್ರಚಾರಕನಿಂದ ಹಿಡಿದು ತಾಲೂಕು ಪ್ರಚಾರಕನಿಂದ ಹಿಡಿದು RSSನ ಕಾರ್ಯಕರ್ತರು ಪ್ರತಿಯೊಬ್ಬರು ಆ ಚಿಂತನಗಂಗದ ಆಧಾರದಲ್ಲಿಯೇ ತಮ್ಮ ಬೌದ್ಧಿಕನ್ನು ಉಪನ್ಯಾಸವನ್ನು ಖಾಸಗಿಯಾಗಿ ಕೊಡ್ತಾ ಇರ್ತಾರೆ. ಯಾಕಂದರೆ RSSನವ್ರು ಭಾರಿ ಬಹಿರಂಗವಾಗಿ ಮಾತಾಡೋ ಭಾಷೆಗೂ ಅವರು 25-30 ಜನರು ಕೂತ್ಕೊಂಡು ಒಳಕೂಟದಲ್ಲಿ ಮಾತಾಡೋ ಭಾಷೆಗೂ ಟೋನಿಗೂ ಭಾರಿ ವ್ಯತ್ಯಾಸ ಇರುತ್ತೆ. ಈಗ ಮೊನ್ನೆ ನಡೆದಂಥ ವಿಷಯಕ್ಕೆ ಬರೋಣ ಸರ್. ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆ ಏನೇ ಚಟುವಟಿಕೆ ಮಾಡಬೇಕಾದ್ರೆ ಅನುಮತಿ ಕಡ್ಡಾಯ ಅಂತ ಒಂದು ಆರ್ಡರ್ ಹಾಕಿದೆ. ಈಗೇನೋ ಧಾರವಾಡ ಹೈಕೋರ್ಟ್ ಪೀಠ ಅದಕ್ಕೆ ಸ್ಟೇ ಕೊಟ್ಟಿದೆ ಅಂತ ಸುದ್ದಿ ಬರ್ತಾ ಇದೆ. ಈ ಒಂದು ವಿಷಯದಲ್ಲಿ ಒಂದು ಸುದ್ದಿವಾಹಿನಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದಂಥ ಸಂತೋಷ್ ಹೆಗಡೆ ಅವರು ಈ ರೀತಿ ಆರ್ಡರ್ ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಈಗ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು, ಅವ್ರು ತಪ್ಪು ಅಂತ ಹೇಳಿದ ಮೇಲೆ ತಪ್ಪೇ ಆಗಿರ್ಬೇಕಲ್ವ? ಅದು ಇಲ್ಲ, ಒಂದು ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ತೀರ್ಪುಗಳೇ ಸಾರ್ವಜನಿಕವಾಗಿ ವಿಮರ್ಶೆಗೆ ಅರ್ಹವಾಗಿ ಇದೆ ಅಂತೇಳಿ ನಾವೆಲ್ಲ ನಂಬಿರ್ತಕ್ಕಂಥ ಅಥವಾ ಸಂವಿಧಾನದ ಅವಕಾಶ ಇರತಕ್ಕಂಥ ಹೊತ್ತಿನಲ್ಲಿ ಒಬ್ಬರು ನಿವೃತ್ತ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಸಂತೋಷ್ ಹೆಗಡೆ ಅವರು ಹೇಳಿರ್ತಕ್ಕಂಥ ಮಾತು ಸಂಪೂರ್ಣ ಅವರ ವೈಯಕ್ತಿಕ ಅಭಿಪ್ರಾಯ ಹೊರತು ಅವರೊಬ್ಬರು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿ ಈ ರೀತಿಯಾಗಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ. ಆದರೆ ನಾವು ಇದರಲ್ಲಿ ಗಮನಿಸ್ಬೋದಾಗಿದ್ದೇನು ಅಂತಂದರೆ ಸಂತೋಷ್ ಹೆಗಡೆ ಅವರ ವೈಚಾರಿಕ ಹಿನ್ನೆಲೆ ಏನು ಅಂತ. ಅವರು ಸಾರ್ವಜನಿಕವಾಗಿ ಅವ್ರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯ, ಅವರು ಪ್ರಾಮಾಣಿಕರು ಅನ್ನೋದ್ರ ಬಗ್ಗೆ ನಂದೇನು ಪ್ರಶ್ನೆ ನಾನು ತಕರಾರು ಮಾಡ್ತಾಯಿಲ್ಲ. ಸಂತೋಷ್ ಹೆಗಡೆ ಅವರು ಕರ್ನಾಟಕದಲ್ಲಿ ವಿಪರೀತ ಗಣಿ ದಬ್ಬಾಳಿಕೆ ನಡೆದಾಗ ಅದಕ್ಕೊಂಥರ ಚೆಕ್ಮೇಟ್ ಮಾಡಿದವರು ಸಂತೋಷ್ ಹೆಗಡೆ ಅವರ ವರದಿ, ಆ ಧೈರ್ಯ ಇದೆ, ಆ ಬದ್ಧತೆ ಇದೆ ಅನ್ನೋದನ್ನು ನಾನು ಖಂಡಿತವಾಗಿ ನಂಬ್ತೀನಿ. ಆದರೆ ಒಂದು ಸ್ಪಷ್ಟವಾಗಿ ಯೋಚನೆ ಮಾಡಬೇಕು ಏನಂದರೆ, ಸಂತೋಷ್ ಹೆಗಡೆಯವರ ಇಡೀ ಕುಟುಂಬ ಒಂದು RSSನ ಒಲವು ನಿಲುವನ್ನು ಹೊಂದಿರತಕ್ಕಂಥ ಕುಟುಂಬ. ಅವರ ಅಣ್ಣನ ಕಾರ್ಯದರ್ಶಿಯಾಗಿದ್ದವರೇ BJP MLC ಆಗಿದ್ದರು, ಅವರ ಅಣ್ಣನ PA ಆಗಿದ್ದವರೇ BJP MLC ಆಗಿದ್ದರು. ಅವರಿಗೆ ಆ ಸಂಘಟನೆ ಬಗ್ಗೆ ಒಂದು ಒಲವಿದೆ. ಆದರೆ ಅವರು ತಪ್ಪಾಗಿ ಅರ್ಥೈಸ್ಕೊಂಡು ಹೇಳಿದ್ರು ಅಂತ. ಪ್ರಿಯಾಂಕ್ ಖರ್ಗೆ ಅವರ ಲೆಟ್ರ್ ಬೇರೆ, ಸರ್ಕಾರದ ಆದೇಶ ಬೇರೆ. ಹೌದು, ಪ್ರಿಯಾಂಕ್ ಖರ್ಗೆ ಲೆಟ್ರಲ್ಲಿ RSS ಹೆಸರಿತ್ತು. ಸರ್ಕಾರದೊಳಗೆ, ಸರ್ಕಾರದ ಜಾಗದೊಳಗೆ, ಶಾಲಾ ಕಾಲೇಜುಗಳಲ್ಲಿ, ಅನುದಾನಿತ ಸಂಸ್ಥೆಗಳೊಳಗೆ ಅಥವಾ ದೇವಾಲಯಗಳೊಳಗಡೆ ಈ ರೀತಿಯಾದ ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನು ಕೈಗೊಳ್ಳೋದಿದ್ದರೆ ಒಂದು ಒಪ್ಪಿಗೆ ಬೇಕು, ಲೈಸೆನ್ಸ್ ಬೇಕು ಅಂತ ಹೇಳಿದ್ದು ಒಂದು ಸರ್ಕಾರದ ನಿಯಮ. ಅದನ್ನು ಸಂತೋಷ್ ಹೆಗಡೆ ಅವರು ತಪ್ಪಾಗಿ ಅರ್ಥೈಸಿದರು. ಮತ್ತು ಅವ್ರು ಮುಂದುವರೆದು ಹೇಳಿಬಿಟ್ರು ಸಂತೋಷ್ ಹೆಗಡೆ ಅವರು ಕಾಂಗ್ರೆಸ್ಸನ್ನು ನಿಷೇಧ ಮಾಡಬೇಕಾಗತ್ತೆ ಅಂತ. ನೋ, ಸಂತೋಷ್ ಹೆಗಡೆ ಅಂತಹ ಸುಪ್ರೀಂ ಕೋರ್ಟ್ನ ಒಬ್ಬರು ನಿವೃತ್ತ ನ್ಯಾಯಮೂರ್ತಿಗಳು ಇಷ್ಟು ಸರಳ ಸಲೀಸಾಗಿ ಹೇಳಬಾರ್ದು. ಕಾಂಗ್ರೆಸ್ಸನ್ನು ಹೇಗೆ ನಿಷೇಧ ಮಾಡ್ತೀರಿ ನೀವು? ಕಾಂಗ್ರೆಸ್ಸು ಚುನಾವಣಾ ಆಯೋಗದ ಒಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥ, ನಿಯಮಬದ್ಧವಾಗಿ ನೋಂದಣಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ, ಅದು ಒಂದು ರಾಜಕೀಯ ಪಕ್ಷ. ಅದನ್ನು ನೀವು ನಿಷೇಧ ಮಾಡ್ತೀವಿ ಅಂತ ಹೆಂಗೆ ಹೇಳ್ತೀರಿ? ಅವ್ರಿಗೆ ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು. RSS ನಿಷೇಧ ಮಾಡೋದು ಅಂತಂದರೆ ಹೆಂಗೆ ನಿಷೇಧ ಮಾಡೋದು ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನೋಂದಾಯಿತ ಸಂಸ್ಥೆ ಅಲ್ವಲ್ಲ. ಆದರೆ ಅದಕ್ಕೆ ಅವರು ಶಬ್ದವನ್ನು ತಗೊಳ್ತಾಗೆ ಕಾಂಗ್ರೆಸ್ಸನ್ನು ಜೋಡಿಸಿ ಹೇಳಿದ್ದಿದೆಯಲ್ಲ, ಅದು ತುಂಬ ಅಸೂಕ್ಷ್ಮವಾದಂತಹ ಮತ್ತು ಸಂತೋಷ್ ಹೆಗಡೆ ಅವರಿಗೆ ಇರಬಹುದಾದಂಥ ಒಂದು ಹಿರಿತನಕ್ಕೆ, ಸಂತೋಷ್ ಹೆಗಡೆ ಅವರಿಗೆ ಇರಬಹುದಾದಂಥ ಕಾನೂನಿನ ಅನುಭವಕ್ಕೆ ತಕ್ಕದಾದಂಥ ಮಾತು ಅದು ಅಲ್ಲ ಅನ್ನುವಂಥದ್ದು ನನ್ನ ತುಂಬ ಸ್ಪಷ್ಟವಾದ ಅಭಿಪ್ರಾಯ. ಅವರಿಗೆ ಈ ಒಲವು ನಿಲುವುಗಳನ್ನು ವ್ಯಕ್ತಪಡಿಸೋದ್ರ ಮುಖೇನ ಅವರು ಯಾರನ್ನು ತೃಪ್ತಿಪಡಿಸಕ್ಕೆ ಹೊರಟಿದ್ದಾರೆ ಅಂತ ಅವರು ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು. ಅವರು ಸಾರ್ವಜನಿಕವಾಗಿ ಮುಖ್ಯವಾದ ಇನ್ನೊಂದು ಮಾತನ್ನ ಅದೇ ಸುದ್ದಿವಾಹಿನಿ ಜೊತೆ ಮಾತಾಡ್ತಾ ಹೇಳ್ತಾರೆ ಸಂತೋಷ್ ಹೆಗಡೆ ಅವರು. ಏನು ಅಂತಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ RSS ಏನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ವೋ, ರಿಜಿಸ್ಟರ್ ಮಾಡಿಸ್ಕೊಳ್ಳದೆ ಇರೋದ್ರಲ್ಲಿ ಏನೂ ತಪ್ಪಿಲ್ಲ, ಅಗತ್ಯ ಇಲ್ಲ. ರಿಜಿಸ್ಟರ್ ಮಾಡಿಸ್ಕೊಳ್ಳದೇನೆ ತನ್ನ ಕಾರ್ಯಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅನ್ನೋ ಥರ ಮಾತಾಡ್ಬಿಡ್ತಾರೆ. ಅವ್ರು ಹೇಗೆ ಅವ್ರು ಹೇಳಿದ್ದನ್ನು ಸಂತೋಷ್ ಹೆಗಡೆ ಅವರು ಏನು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯವನ್ನು ಒಂದ್ಸತಿ ನಾವು ಒಪ್ಪಿಬಿಡೋಣ. ನೋಂದಣಿ ಆಗೋ ಅವಶ್ಯಕತೆ ಇಲ್ಲ ಅನ್ನೋದನ್ನೇ ಒಪ್ಪಿಬಿಡೋಣ ನಾವು. ಆದರೆ ಇಲ್ಲಿ ಪ್ರಶ್ನೆ ಇರೋದು, RSSನವರು ನೋಂದಣಿ ಆಗಿಲ್ಲ ಅಲ್ವಾ? ಮತ್ತು ಇವ್ರು ಹೆಂಗೆ ಈ ದೇಶದ ಎಲ್ಲ ವಿಚಾರಗಳಲ್ಲೂ ನಾವು ಪ್ರಾತಿನಿಧ್ಯವನ್ನು ಪಡಿತಿದ್ದೀವಿ, ನಾವು ಹೇಳ್ತಾ ಇದ್ದೀವಿ ಅಂತ ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ? ಇನ್ನೂ ಒಂದು ಪ್ರಶ್ನೆ, ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಅವರಿಗಿರೋ ಭಯ ಏನು? ತುಂಬ ಸರಳವಾದ್ದು ಸರ್.
ತುಂಬ ಸರಳವಾದ ನೋಡಿ. ನಾನು ನಿಮ್ಮೂರಲ್ಲಿ ಇಲ್ಲ, ನಮ್ಮೂರಲ್ಲಿ ಪ್ರಶ್ನೆಗೆ ನಾನು ನೆಕ್ಸ್ಟ್ ಬರ್ತೀನಿ. ಅಲ್ಲ ಸರ್, ನಮ್ಮೂರಿನ ಗಣಪತಿ ಸಮಿತಿಗಳೆಲ್ಲ ಇರ್ತಾವೆ, ನೋಡಿದಿರಲ್ಲ ನೀವು. ನಾವೇನು ಗಣೇಶೋತ್ಸವ ಸಮಿತಿಗಳಿದಾವಲ್ಲ, ಅಲ್ಲೆಲ್ಲ ನಮ್ಮೂರಿನ ಅಣ್ಣ ತಮ್ಮಂದರು ಹಿರಿಯರುಗಳು ಅವರೆಲ್ಲ ಅದರಲ್ಲಿ ಭಾಗವಹಿಸಿರ್ತಾರೆ. ಅವರೆಲ್ಲ ಎಷ್ಟು ಗ್ರೇಟಾಗಿ ಕಾಣ್ತಾರೆ ನನಗೆ RSS ಮುಂದ್ಗಡೆ ಅಂತಂದರೆ, ಅವರು ಪ್ರತಿ ವರ್ಷ ಗಣೇಶೋತ್ಸವ, ಈ ವರ್ಷ ಗಣೇಶೋತ್ಸವ ಕಾರ್ಯಕ್ರಮ ಆದರೆ ಈ ವರ್ಷದ ಗಣೇಶೋತ್ಸವದ ಲೆಕ್ಕಪತ್ರವನ್ನು ಒಪ್ಪಿಸಿ ಮುಂದಿನ ವರ್ಷ ನಿಮ್ಮ ಹತ್ರ ಹಣ ಕೇಳೋಕೆ ಬರ್ತಾರೆ. ಇನ್ನು ಮೂರುಗಳಲ್ಲಿ ಊರ್ ದೇವರ ಹಬ್ಬ, ಊರಿನ ಜಾತ್ರೆ ಆದರೆ ಊರಿನ 10 ಜನ ಕಟ್ಟೆ ಮೇಲೆ ಕುತ್ಕೊಂಡು ದೇವಸ್ಥಾನದ ಎದುರುಗಡೆ ಕುತ್ಕೊಂಡು ಲೆಕ್ಕಾಚಾರ ಮಾಡಿಬಿಟ್ಟು, ಸರ್ ಇದಕ್ಕೆ ರಥಕ್ಕೆ ಇಷ್ಟು ಖರ್ಚಾಯಿತು, ಊಟಕ್ಕೆ ಇಷ್ಟು ಖರ್ಚಾಯಿತು, ಹೂವಿಗೆ ಇಷ್ಟು ಖರ್ಚಾಯಿತು, ಅರ್ಚಕನಿಗೆ ಇಷ್ಟು ಖರ್ಚಾಯಿತು, ಸ್ವಚ್ಛತೆಗೆ ಇಷ್ಟು ಖರ್ಚಾಯಿತು ಅಂತೇಳಿ ಲೆಕ್ಕಪತ್ರ ಹೇಳಲ್ವೇ? ಹೇಳ್ತಾರೆ ತಾನೆ. ಅಂದರೆ ನಮ್ಮೂರಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಜನರ ಬಗ್ಗೆ ಇರ್ತಕ್ಕಂಥ ಬದ್ಧತೆ RSSನವ್ರಿಗೆ ಇಲ್ವಲ್ಲ ಸರ್? ಅವ್ರು ನೋಂದಣಿ ಮಾಡಿಕೊಂಡ್ರೆ ಆಡಿಟ್ ವರದಿಯನ್ನು ಸಂಸ್ಥೆಗೆ ಸರ್ಕಾರಕ್ಕೆ ಕೊಡಬೇಕು. ಈಗ ಆ ವಿಷಯಕ್ಕೆ ಬರ್ತೀನಿ ಸರ್. ಈಗ ಮುಖ್ಯವಾಗಿ ಸಂತೋಷ್ ಹೆಗಡೆ ಅವರು ನೋಂದಣಿ ಮಾಡಿಸ್ಕೊಳ್ದೇ ಇರೋದು ಏನೂ ತಪ್ಪಲ್ಲ ಅಂತ ಹೇಳ್ಬಿಟ್ರಲ್ಲ ಒಬ್ಬ ಜಡ್ಜ್ ಆಗಿ. ನೀವು ಕೂಡ ಲಾಯರ್. ಕಾನೂನು ಪ್ರಕಾರ ನೋಡಿದ್ರೆ, ಕಾನೂನಿನ ಪ್ರಕಾರ ಭಾರತದ ಕಾನೂನು ಏನಿದೆ, ಸಂವಿಧಾನ ಏನಿದೆ, ಇದ್ರ ಪ್ರಕಾರ ನೋಡಿದ್ರೆ ಸಂತೋಷ್ ಹೆಗಡೆ ಅವರು ಹೇಳಿದ ಸರಿನಾ ಅಥವಾ ತಪ್ಪು? ನಾನು ಹೇಳೋದು ಒಂದು ನೋಂದಾಯಿತವಲ್ಲದ ಒಂದು ಸೇವಾ ಸಂಸ್ಥೆ ಸರ್. ಇವತ್ತು ಅನ್ರಿಜಿಸ್ಟರ್ಡ್ ಸಂಸ್ಥೆಗಳಿಗೂ ಸಹಿತ ಒಂದು ರೆಸೊಲ್ಯೂಷನ್ ಬುಕ್ಕನ್ನು ಮಾಡ್ಕೊಂಡು ಹೋದರೆ ಬ್ಯಾಂಕ್ನವ್ರು ಒಂದು ಅಕೌಂಟನ್ನು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇದೆ ನಮ್ಮ ದೇಶದೊಳಗೆ. ಲೆಟ್ ಇಟ್. ಆದರೆ ಇದು ಇಡೀ ದೇಶವ್ಯಾಪಿ, ವಿಶ್ವವ್ಯಾಪಿ ಇರ್ತಕ್ಕಂಥ ಸಂಘಟನೆ ಅಂತ ಹೇಳ್ತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಸಂಘಟನೆ ಅಂತ ಹೇಳ್ತಾರೆ. ಯಾವ ಆಧಾರದಲ್ಲಿ? ನಿಮ್ಮ ಹತ್ರ ಮೆಂಬರ್ಶಿಪ್ಪೇ ಇಲ್ಲ, ನೋಂದಣಿ ಇಲ್ಲ, ಏನೂ ಇಲ್ಲದೆ ನಾವು ವಿಶ್ವದ ಅತಿ ಹೆಚ್ಚು ಮೆಂಬರ್ ಇವೆಲ್ಲ ಸುಳ್ಳುಗಳನ್ನು ಬಿತ್ತರಿಸ್ತಾ ಇದ್ದಾರೆ. ನನಗಿಲ್ಲಿ ಸ್ಪಷ್ಟ ಇರೋದೇನೆಂದರೆ, RSSನವರು ಹಣ ಸಂಗ್ರಹ ಮಾಡಲ್ವಾ ಬಸವರಾಜ್ ಅವರೇ? ಹಣ ಸಂಗ್ರಹ ಮಾಡ್ತಾರೆ. RSSನ ಅಧಿಕೃತ ಹಣ ಸಂಗ್ರಹ ವಿಧಾನ ಏನು ಅಂದರೆ, ಗುರುಪೂಜೆ ಸಂದರ್ಭದಲ್ಲಿ ಅವರ RSSನ ಧ್ವಜ, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, RSSನ ಧ್ವಜ ಭಗವದ್ಧ್ವಜ ಅಂತ ಹೇಳ್ಕೊಳ್ತಾರೆ. ಅದು ಅವ್ರ ಸಂಘಟನೆ ಧ್ವಜ. ಎಲ್ಲ ನಮ್ಮ ಕನ್ನಡ ಸಂಘಗಳಿಗೆ ಧ್ವಜ ಇಲ್ವೇ? ನಾವು ಕರ್ನಾಟಕದ ನಮ್ಮ ರಾಜ್ಯ ಧ್ವಜ ಅಂತ ನಾವು ಅದನ್ನು ಅಭಿಮಾನ ಪಡಲ್ವೇ? ಆ ರೀತಿಯಾಗಿ RSSನ ಒಂದು ಧ್ವಜ, RSSನವ್ರು ಹಿಡ್ಕೊಂಡು ಕೂಡಲೇ ಅದು ಭಗವದ್ಧ್ವಜ ಆಗೋದು ಹೆಂಗೆ? ಆಗೋದಿಲ್ಲ. ಭಗವದ್ಧ್ವಜ ಅನ್ನೋದು ಎಲ್ಲಿರಬೇಕು ಅಂದರೆ ಭಗವಂತನ ತಲೆ ಮೇಲಿರಬೇಕು, ದೇವಾಲಯಗಳ ಶಿಖರಗಳ ಮೇಲಿರಬೇಕು ಅಲ್ವಾ? ಅದಿದ್ದಾಗ ಅದು ಭಗವದ್ಧ್ವಜ ಅಂತ ನಮಿಸೋಣ ನಾವೆಲ್ಲರೂ. RSS ಕೈಲಿರೋದು ಭಗವದ್ಧ್ವಜ ಅಲ್ಲ, ಅದು ಅವರ ಸಂಘಟನೆಯ ಧ್ವಜ. ಅದಕ್ಕೊಂದು ಬಣ್ಣ ಇಟ್ಕೊಂಡಿದ್ದಾರೆ, ಅದಕ್ಕೊಂದು ಶೇಪ್ ಇಟ್ಕೊಂಡಿದ್ದಾರೆ. ಆ RSS ಧ್ವಜದ ಕೆಳಗಡೆ RSS ಧ್ವಜವನ್ನೇ ಗುರು ಅಂತ ಹೇಳಿಕೊಂಡು ಹಣ ಸಂಗ್ರಹ ಮಾಡ್ತಾರೆ. ಆ ಹಣ ಸಂಗ್ರಹ ಮಾಡೋದು ದೊಡ್ಡ ಮಟ್ಟದ ಹಣ ಸಂಗ್ರಹವನ್ನು ಮಾಡ್ತಾರೆ. IT ಸೆಕ್ಟರಿಂದ ಹಿಡಿದು ಎಲ್ಲ ಉದ್ಯಮಿಗಳಿಂದ, ಇಲ್ಲೆಲ್ಲರಿಂದ ಹಣ ಸಂಗ್ರಹವನ್ನು ಮಾಡ್ತಾರೆ. ಒಂದೊಂದು ಪುಟ್ಟ ತಾಲೂಕಿನಿಂದ ವರ್ಷಕ್ಕೆ ಸುಮಾರು 35-40 ಲಕ್ಷ ರೂಪಾಯಿ ಹಣವನ್ನು ಮಾಡ್ತಾರೆ. ಭ್ರಷ್ಟ ಅಧಿಕಾರಿಗಳ ಹತ್ರನೂ ಹೋಗಿ ಅರ್ಪಣೆ ಮಾಡಿಸ್ತಾರೆ. ಅದ್ರ ಬಗ್ಗೆ ಚರ್ಚೆ ಮತ್ತೆ ಜನಾರ್ದನ್ ರೆಡ್ಡಿ ಅವ್ರ ಕೈಲೂ ಅರ್ಪಣೆ ಮಾಡಿಸ್ತಾರೆ. ಎಲ್ಲ ಮಾಡಿಸಿದ್ದಾರೆ, ನನಗೆ ಅದ್ರ ಬಗ್ಗೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅದೆಲ್ಲ ಹಣವನ್ನು ತಗೊಂಡ್ಮೇಲೆ ಅವರು ಉತ್ತರದಾಯಿ ಆಗಬೇಕಲ್ರೇ. 50,000 ಹಣ ಸಂಗ್ರಹ ಮಾಡಿದ ನಮ್ಮೂರಿನ ಗಣೇಶೋತ್ಸವ ಸಮಿತಿಯವರು ಇಡೀ ಊರಿಗೆ ಲೆಕ್ಕಪತ್ರವನ್ನು ಒಪ್ಪಿಸೋ ಹೊತ್ತಿನಲ್ಲಿ ಕೋಟ್ಯಾಂತರ ಹಣವನ್ನು ಸಂಗ್ರಹ ಮಾಡಿದಾಗ ಇದನ್ನು ಜನಕ್ಕೆ, ಅಟ್ಲೀಸ್ಟ್ ಅವ್ರ ಕಾರ್ಯಕರ್ತರಿಗೆ, ಅವರ ವಿಚಾರವನ್ನು ನಂಬಿ ಇರ್ತಕ್ಕಂಥ ಅವ್ರ ಸ್ವಯಂ ಸೇವಕರಿಗೆ ಆ ಲೆಕ್ಕಪತ್ರವನ್ನು ಮುಕ್ತವಾಗಿ ಕೊಡಿಸ್ಬೇಕಂತ ಒಂದು ನೈತಿಕ ಹೊಣೆಗಾರಿಕೆಯನ್ನು ಅವ್ರು ಪ್ರದರ್ಶನ ಮಾಡಬೇಕಲ್ಲ. ಅಟ್ಲೀಸ್ಟ್ ಸಂತೋಷ್ ಹೆಗಡೆ ಅವರು ಆ ಬಗ್ಗೆ ಏನಾರು ಹೇಳಬೇಕಲ್ಲ. ನೀವೊಂದು ಲೆಕ್ಕಪತ್ರ ಇಟ್ಕೊಳ್ರಪ್ಪ, ರಿಜಿಸ್ಟ್ರ್ ಮಾಡ್ಕೊಳ್ಳಿ, ಒಂದು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಿ, ವರ್ಷಕ್ಕೊಂದ್ಸತಿ ಆಡಿಟ್ ವರದಿ ಮಾಡಿ. ಯಾರು ಒಬ್ಬ RSSನ ಸ್ವಯಂ ಸೇವಕನನ್ನು ನಂಬಿಸಿದ್ದಾರೆ ನಮ್ಮಲ್ಲಿ ಅರ್ಥ ಶೌಚ ಇದೆ ಅಂತ, ಇದೆಯೋ ಇಲ್ಲ ಅನ್ನೋದಕ್ಕೆ ತೋರಿಸೋದೇ ಇಲ್ವೇ? ಲೆಕ್ಕ ತೋರಿಸೋದೇ ಇಲ್ವೇ? ಇದು ಸಂತೋಷ್ ಹೆಗಡೆ ಅವರು ಯೋಚನೆ ಮಾಡಬೇಕು. ಸಂತೋಷ್ ಹೆಗಡೆ ಅವರು ಇದನ್ನು ಯೋಚನೆ ಮಾಡಿದಾಗ ಅವರು RSS ಏನು ಹಣ ಸಂಗ್ರಹ ಮಾಡೋದಿಲ್ಲ, RSSನವ್ರು ಬೇರೆ ಏನೂ ಮಾಡೋದಿಲ್ಲ, ಅವರೇನೋ ಸಾಧು ಸಂತರ ಥರ ಇರ್ತಾರೆ ಅಂತಂದರೆ ತಕರಾರಿಲ್ಲ ಸರ್. ಒಬ್ಬ ಕಾಡಲ್ಲಿ ಹೋಗಿ ತಪಸ್ ಮಾಡ್ತಾನೆ, ಅವನು ಹೋಗಿ ಪರ್ಮಿಷನ್ ತಗೋಬೇಕು ಅಂತ ಈ ಸಮಾಜ ಹೇಳುತ್ತಾ? ಈ ದೇವ್ರ ಕಟ್ಟೆ ಮೇಲೆ ಹೋಗಿ ಒಬ್ಬ ಧ್ಯಾನಸ್ಥನಾಗಿ ಕೂರ್ತಾನೆ, ಧ್ಯಾನಸ್ಥನಾಗಿ ಕೂರೋಕ್ಕೆ ನೀನು ಪರ್ಮಿಷನ್ ತಗೋ ಅಂತ ಹೇಳ್ತಾರ ಸರ್? ಹೇಳಲ್ಲ. ಬಟ್ RSS ಈ ರೀತಿಯ ಎಲ್ಲ ವ್ಯಾವಹಾರಿಕ ಪ್ರಕ್ರಿಯೆಗಳಲ್ಲಿ ಒಳಗೊಳ್ತಾ ಇದೆ, ವ್ಯಾವಹಾರಿಕ ಪ್ರಕ್ರಿಯೆಗಳಲ್ಲಿ ಒಳಪಡ್ತಾ ಇದೆ. ಅವರು RSS ಪ್ರಣೀತವಾಗಿರ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳಿಗೆ ಆಸ್ತಿಗಳನ್ನು ಹೊಂದುತ್ತಾ ಇದ್ದಾರೆ, ಚರಾಸ್ತಿಗಳನ್ನು ಹೊಂದುತ್ತಾ ಇದ್ದಾರೆ. ಇದೆಲ್ಲವೂ ಇರೋದ್ರಿಂದ RSS ರಿಜಿಸ್ಟರ್ ಮಾಡಿಸ್ಕೊಳ್ಳೇಬೇಕು ಅನ್ನೋದ್ರಲ್ಲಿ ತಕರಾರಿಲ್ಲ, ರಿಜಿಸ್ಟರ್ ಮಾಡಿಸ್ಕೊಳ್ದಿರೋ ತಪ್ಪು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತ. ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ, ಇನ್ನೊಂದು ಅತಿ ಮುಖ್ಯ ಪ್ರಶ್ನೆ ಬರುತ್ತೆ. ನೀವು ಹೇಳಿದ್ರಿ, ಅದು ಗೊತ್ತಿರುತ್ತೆ,
ಹೆಡ್ಗೇವಾರ್ ಅವರು ಕಾರ್ಯವಿಧಾನದ ಬಗ್ಗೆ ಚಿಂತನೆ ಮಾಡಿದ್ರು, ಬರೆದ್ರು, ಹೇಳಿದ್ರು ಅಂತ. ಗೋಳ್ವಾಳ್ಕರ್ ಇಡೀ RSSನ ಚಿಂತನೆ ಹೇಗಿರಬೇಕು ಅನ್ನೋದ್ರ ಚಿಂತನೆ ಬಂಚ್ ಆಫ್ ಥಾಟ್ಸ್ ಬರೀತಾರೆ. ಅದನ್ನು ಪಾಲಿಸ್ಕೊಂಡು ಬರ್ತಾ ಇದೆ RSS. ಅಂದರೆ ಇದನ್ನು ಇಷ್ಟೆಲ್ಲ ಇಟ್ಕೊಂಡು ನೋಡಿದಾಗ ಅವ್ರದ್ದು ಒಟ್ಟು ಇಡೀ ಕಾರ್ಯಚಟುವಟಿಕೆಗಳು, ಥಿಂಕಿಂಗ್ ಎಲ್ಲ ನೋಡ್ತಾ ಹೋದಾಗ ಅವರು ರಿಜಿಸ್ಟರ್ ಮಾಡಿಸ್ಬಾರ್ದು ಅಂತ ಅತ್ಯಂತ ಎಚ್ಚರದಿಂದ ತೀರ್ಮಾನ ಮಾಡಿರ್ತಾರೆ. ಸೊ ಯಾಕೆ ರಿಜಿಸ್ಟರ್ ಮಾಡಿಸ್ದೇ ನಾವು ನಿರ್ವಹಣೆ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರು? ಏನದ್ರ ಉದ್ದೇಶ, ಏನು ಲಾಭ ಇದೆ ಅವರಿಗೆ? ಯಾಕೆಂದರೆ RSS ಎಲ್ಲೂ ಮುಕ್ತವಾದಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವವಾದಿ ಸಂವಿಧಾನವಾದಿ ನೆಲೆಯಲ್ಲಿ ಅದು ಇಲ್ಲದೇ ಇರೋದ್ರಿಂದನೇ ಅದು ನೋಂದಣಿ ಮಾಡಿಸ್ಕೊಳ್ಳುವ ಪ್ರಕ್ರಿಯೆಗೆ ಹೋಗಲಿಲ್ಲ ಅನ್ನುವಂಥದ್ದು. ಮತ್ತು ಈ ನೋಂದಣಿ ಮಾಡಿಸ್ದೇ ಇರತಕ್ಕಂಥ ಯಾವುದೇ ಸಂಸ್ಥೆಗಳನ್ನು ತಗೊಳ್ಳಿ ಅಥವಾ ಸಾರ್ವಜನಿಕವಾಗಿ ಉತ್ತರದಾಯಿತ್ವವನ್ನು ಪ್ರಕಟಿಸ್ತಾ ಇರತಕ್ಕಂಥ ಯಾವುದೇ ಸಂಘಟನೆಗಳಿಗೆ ತಗೊಳ್ಳಿ, ಅವೆಲ್ಲವೂ ಸಹಿತ ನಿಗೂಢವಾಗಿರ್ತದೆ. ಅವೆಲ್ಲವೂ ಸಹಿತ ಆ ನೆಲದ ಸ್ಥಾಪಿತ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ತಾಲಿಬಾನ್ ಇವತ್ತು ಅಧಿಕಾರಕ್ಕೆ ಬಂದುಬಿಟ್ಟಿದೆ. ಎಲ್ಲಿ? ಅಫ್ಘಾನಿಸ್ತಾನದಲ್ಲಿ. ತಾಲಿಬಾನು ವಿಶ್ವದಲ್ಲಿ ಏನು ನೋಂದಣಿ ಮಾಡ್ಕೊಂಡಿಲ್ಲ. ಬಟ್ ಈಗ ನಾವು ತಾಲಿಬಾನ್ ಬಗ್ಗೆ ಭಾರಿ ಹೇಳೋಂಗಿಲ್ಲ. ಯಾಕೆ ಹೇಳೋಂಗಿಲ್ಲ ಅಂದರೆ ಈಗ RSS ಪ್ರಣೀತವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ತಾಲಿಬಾನ್ನವ್ರನ್ನ ಕರ್ಕೊಂಡು ಬಂದು ನಮ್ಮ ಮಹಿಳಾ ಪತ್ರಕರ್ತರನ್ನು ಹೊರಗಿಟ್ಟು ಪತ್ರಿಕಾಗೋಷ್ಠಿ ಮಾಡಿ ತಾಲಿಬಾನ್ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಯಾಕೋ ಒಂಥರ ಹೋಲಿಕೆ ಇದೆ ಅನ್ನೋ ಥರದಲ್ಲಿ ಪ್ರಕಟ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾವ ಸಂಘಟನೆಗಳು ನಿಗೂಢತೆಗಳನ್ನು ಹೊಂದುತ್ತೆ, ನಿಗೂಢವಾಗಿ ಕಾರ್ಯನಿರ್ವಹಿಸೋದ್ರೊಳಗೆ ನಂಬಿಕೆಯನ್ನು ಇಟ್ಕೊಂಡಿದ್ದಾವೆ, ಆ ಸಂಘಟನೆಗಳು ನೋಂದಣಿಯನ್ನು ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ RSS ಆ ನಿಗೂಢತೆಯಿಂದ ಹೊರಗೆ ಬರೋಕ್ಕೆ ಇದೊಂದು ಒಳ್ಳೆಯ ಅವಕಾಶ. 100 ವರ್ಷ ತುಂಬಿದೆ ಅಂತ ಹೇಳ್ತಾರಲ್ಲ, ಅದನ್ನು ನೀವು ಮೊದಲೇ ಹೇಳಿದ್ರಲ್ಲ, ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತವರು ಅವರಿಗೆ ಇಂತಹ ಕಾನೂನು ಬದ್ಧತೆಯ ಪಾಠವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಈ ಒಂದು ನಿಮ್ಮ ಅಭಿಪ್ರಾಯವನ್ನು ನೋಡಿದಾಗ, ಒಟ್ಟು ಬೆಳವಣಿಗೆಗಳು ನೋಡಿದಾಗ ನಾವು ಈ ರೀತಿ ಹೇಳಬಹುದಾ ಅಂತ ಅಂದರೆ, ಈಗ RSS ಸಂವಿಧಾನ ವಿರೋಧಿ ಅಂತ ಅನೇಕ ಉದಾಹರಣೆಗಳನ್ನ ಕೊಟ್ಟು ನೀವೆಲ್ಲ ಹೇಳ್ತೀರಾ, ಅನೇಕರು ಮಾತಾಡ್ತಾರೆ. ಸಂವಿಧಾನ ವಿರೋಧಿಯಾಗಿ ನಡ್ಕೋಬೇಕು ಅಂದಾಗ, ಸಂವಿಧಾನದ ವಿರುದ್ಧವಾಗಿ ನಡ್ಕೋಬೇಕು ಅಂತಂದಾಗ ರಿಜಿಸ್ಟರ್ ಮಾಡಿಸಿದ್ರೆ ನಡ್ಕೊಳ್ಳೋದು ಕಷ್ಟ. ಖಂಡಿತ. ಸೊ ಹಾಗಾಗಿ ಅದು ಒಂದು ಕಾರಣನೇ. ಅದು ಮುಖ್ಯ. ನಾವು ಈ ಸಂವಿಧಾನಕ್ಕೆ ಬದ್ಧರಲ್ಲ ಅನ್ನೋದನ್ನ ಅದು ತೋರಿಸೋದಕ್ಕೆ. ಆದ್ರೆ ಉಳಿದಂತೆ ವ್ಯಾವಹಾರಿಕವಾಗಿ ಬೇಕು ಅವರಿಗೆ. ಹಾಗಾಗಿ ಅವರು ವಿದ್ಯಾಭಾರತಿನ ರಿಜಿಸ್ಟರ್ ಮಾಡ್ತಾರೆ, ವನವಾಸಿ ಕಲ್ಯಾಣ ರಿಜಿಸ್ಟರ್ ಮಾಡ್ತಾರೆ. ವನವಾಸಿ BJP ಇಲ್ದಿದ್ರೆ ಅವರಿಗೆ ಸಿಂಬಲ್ ಸಿಕ್ಕೋದಿಲ್ಲ, ಚುನಾವಣಾ ಆಯೋಗದ ಒಳಗಡೆ ಇದರಲ್ಲಿ ಚುನಾವಣೆ ನಿಲ್ಲಕ್ಕೆ ಅವಕಾಶ ಸಿಕ್ಕೋದಿಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ, ಹಾಗಾಗಿ ನೋಂದಣಿ ಮಾಡ್ಕೋತಾರೆ. ಅವರು ಉಪಸಂಘಟನೆಗಳನ್ನೆಲ್ಲ ನೋಂದಣಿ ಮಾಡ್ತಕ್ಕಂಥ ಇವರು ಯಾಕೆ ಇವರು ಮಾತೃ ಸಂಸ್ಥೆಯ ನೋಂದಣಿ ಮಾಡ್ಕೊಳ್ಳೋದಿಲ್ಲ? ಇದಕ್ಕೆ ಮಾತ್ರ ಆಪ್ಷನಲ್, ನಾವು ಮಾಡಬೇಕಾಗಿಲ್ಲ. ಇದನ್ನು ಮಾಡಿಬಿಡ್ರಿ ನೀವು, ಯಾಕೆ ಮಾಡ್ತೀರಾ ನೀವು? ಈಗ ಇವರು ಕೋಟ್ಯಾಂತರ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾರೆ, ಜಗತ್ತಿನ ಅನೇಕ ದೇಶಗಳ ನಮ್ಮ ಶಾಖೆಗಳಿವೆ ಅಂತ ಹೇಳ್ತಾರೆ. ಅಂದರೆ ಈ ಕೋಟ್ಯಾಂತರ ಮೆಂಬರ್ಸ್ ಇದ್ದಾರೆ ಅಂದರೆ ಮೆಂಬರ್ಶಿಪ್ ಅಧಿಕೃತ ಅಲ್ಲ, ಬಟ್ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಮಟ್ಟದಲ್ಲಿ ಅಂತ ಹೇಳುವಾಗ, ಅಷ್ಟು ಕೋಟ್ಯಾಂತರ ಜನನ್ನ ಇವರು ಸಂವಿಧಾನ ವಿರೋಧಿ ನಿಲುವು ತೆಳೆಯುವಂತೆ ಪ್ರೇರೇಪಿಸ್ತಾ ಇರ್ತಾರೆ ಅನ್ನುವಂಥದ್ದು ಏನಿದೆ ಅಂದರೆ RSS ಸಿದ್ಧಾಂತ ಒಪ್ಕೊಂಡ್ರೆ ಸಂವಿಧಾನ ವಿರೋಧಿ ನಿಲುವು. ಅಬ್ಸಲ್ಯೂಟ್ಲಿ ಸರ್. RSS ಒಂದು ಕೆಟಗಾರಿಕಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡೋಣ ಸರ್. RSS ಹಿಂದೂ ಧರ್ಮದ ಅನನ್ಯತೆಯ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. RSS ಭಾರತೀಯ ಮೌಲ್ಯಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂರಚನೆಯನ್ನು ಹೊಂದಿದೆ. RSS ಮೂಲದಲ್ಲಿ ಭಾರತದ ಸಂವಿಧಾನವನ್ನು ಅದರ ಇನ್ ಇಟ್ಸ್ ಹೋಲ್ ಅದನ್ನು ಬದಲಾಯಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ. ಅವರು ಅದನ್ನು ಮಾಡಿದ ಕೂಡ ಈಗ ಚರ್ಚೆ ಮಾಡೋದೇನು ಗೊತ್ತಾ ಸರ್, ಎಮರ್ಜೆನ್ಸಿ ಕಾಲದಲ್ಲಿ ನೀವು ಸಂವಿಧಾನನೇ ಸಸ್ಪೆಂಡ್ ಮಾಡಿದ್ರಿ ಅಂತ. ಅದು ಭಾಗಶಃ ತಪ್ಪದು. ಸಂವಿಧಾನನ ಸಸ್ಪೆಂಡ್ ಮಾಡಿರೋದಲ್ಲ, ಸಂವಿಧಾನ ಇತ್ತು, ಅಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಕ್ಕೆ ಆಂದೋಲನವನ್ನು ಮಾಡಿದ್ರು. ಎಲ್ಲ ಜನ ಹೋರಾಟ ಈ ದೇಶದಲ್ಲಿ ನಡೀತು. ಆಮೇಲೆ ಸಂವಿಧಾನಬದ್ಧ ವ್ಯವಸ್ಥೆನೇ ಮತ್ತೆ ಜಾರಿಗೆ ಬಂತು ಅಲ್ವೇ? ಸಂವಿಧಾನಬದ್ಧ ವ್ಯವಸ್ಥೆನೇ ಜಾರಿಗೆ ಬಂತು, ಚುನಾವಣೆನೂ ಜಾರಿಗೆ ಬಂತು. ಬಟ್ RSS ಇಡೀ ಸಾಂವಿಧಾನಿಕ ಪ್ರಕ್ರಿಯೆಯಿಂದನೇ ತನ್ನ ಸಂಘಟನೆಯನ್ನು ಹೊರಗಿಟ್ಕೊಂಡಿದೆಯಲ್ಲ, ಸೊ ಅದರಿಂದ ಅದೊಂದು ಅನಧಿಕೃತ ಸಂಸ್ಥೆ. ಸೊ ಈ ರೀತಿಯ BJP ಅಧಿಕೃತ ಸಂಸ್ಥೆ, ವನವಾಸಿ ಕಲ್ಯಾಣ ಅಧಿಕೃತ ಸಂಸ್ಥೆ, ಅವ್ರದ್ದು ಇನ್ನು ವಿದ್ಯಾಭಾರತಿ ಅಂತಿದೆ ಶಿಕ್ಷಣ ಸಂಸ್ಥೆಗಳದ್ದು ಏನೋ ಒಕ್ಕೂಟ, ಅದು ಅಧಿಕೃತ ಸಂಸ್ಥೆ. ಇನ್ನು ಬೇರೆ ಬೇರೆ ಸಂಸ್ಥೆಗಳದ್ದು ಅವ್ರದ್ದು ಇದೆ, ಅದು ಅಧಿಕೃತ ಸಂಸ್ಥೆ. ಮತ್ತು ಬೇರೆ ಬೇರೆ ಟ್ರಸ್ಟ್ಗಳ ಅಡಿಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದು ಸಂಸ್ಥೆಗಳು ನಡೆಸ್ತಾರೆ, ಅದು ಅಧಿಕೃತ. RSS ಅನಧಿಕೃತ. ಅಂದರೆ ಈ ಎಲ್ಲ ಪರಿವಾರ ಸಂಘಟನೆಗಳಂತ ಹೇಳ್ತಿದ್ದೀವಲ್ಲ, ಇದರದ್ದೊಂದು ತಾಯಿ ಸ್ಥಾನದಲ್ಲಿ ನಿಂತಿದೆ ಅಂತ ಪ್ರತಿಪಾದಿಸ್ತಾ ಇದ್ದಿಲ್ಲ RSS, ಅದು ಅನಧಿಕೃತ.
ಹಿಂದೂ ಧರ್ಮದ ಮೌಲ್ಯಗಳೇನಿದೆ, ಅನನ್ಯತೆ ಏನಿದೆ, ಅದಕ್ಕೆ ವಿರೋಧಿ ಆರ್ ಎಸ್ ಎಸ್ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ಸಂವಿಧಾನಿಕ ಮೌಲ್ಯಗಳಿಗೂ ವಿರೋಧಿಯಾಗಿದೆ ಆರ್ ಎಸ್ ಎಸ್. ಇಂಥ ಆರ್ ಎಸ್ ಎಸ್ಸು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥದ್ದು ಅಥವಾ ಹೇಳ್ಕೊಳ್ತಾ ಇದ್ದಾರೆ ಅವರು, ಇದು ರಾಷ್ಟ್ರದ ಚುಟುಕಾಗಿ ಒಂದು ಉತ್ತರ ಇದಕ್ಕೆ, ಇದು ರಾಷ್ಟ್ರದ ಒಟ್ಟು ಅಭಿವೃದ್ಧಿಗೆ ಒಳ್ಳೇದು ಮಾಡುತ್ತೋ ಕೆಟ್ಟದ್ದು ಮಾಡುತ್ತೋ? ನೋಡಿ ಸರ್, ಆರ್ ಎಸ್ ಎಸ್ನಲ್ಲಿ ಈ ದೇಶದ ಅಭಿವೃದ್ಧಿ ಬಗ್ಗೆ ಅವ್ರ ಹತ್ರ ಒಂದು ಎಕನಾಮಿಕ್ ಪಾಲಿಸಿನೇ ಇಲ್ಲ. ಆರ್ ಎಸ್ ಎಸ್ನವ್ರ ಹತ್ರ ಇನ್ ಡೆಪ್ತಲ್ಲಿ ಈ ದೇಶದ ಬಗ್ಗೆ ಒಂದು ಕಲ್ಚರಲ್ ಪಾಲಿಸಿನೇ ಇಲ್ಲ. ಅವ್ರ ಹತ್ರ ಇರೋದು ಒಂದು ಮೂಲಭೂತವಾದಿ ಅಂತ ಚಿಂತನೆ ಅಷ್ಟೇ, ಮೂಲಭೂತವಾದಿ ಅಂತ ಚಿಂತನೆ. ಅದಕ್ಕೆ ಅವರು ಎಲ್ಲೂ ನೋಡಿ ಸರ್, ಅವರು ರಾಮಕೃಷ್ಣ ಪರಮಹಂಸರನ್ನ ಅವರು ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ, ಅವರು ಸ್ವೀಕಾರ ಮಾಡೋದಿಲ್ಲ. ಅವರು ಸ್ವಾಮಿ ವಿವೇಕಾನಂದರ ಫೋಟೋ ತಗೋತಾರೆ ಬಿಟ್ಟರೆ ಸ್ವಾಮಿ ವಿವೇಕಾನಂದರ ಮೌಲ್ಯಗಳನ್ನು ವಿಚಾರಗಳನ್ನು ಅವರು ತಗೊಳ್ಳೋದಿಲ್ಲ. ಅವರು ಈ ದೇಶದ ಸಂತ ಪರಂಪರೆ ಇದೆ, ಭಾರಿ ದೊಡ್ಡ ಶ್ರೇಷ್ಠ ಸಂತ ಪರಂಪರೆ ಇದೆ ನಮ್ಮ ದೇಶದಲ್ಲಿ. ಆ ಸಂತ ಪರಂಪರೆ ಅವರು ಎಲ್ಲೂ ಮಾದರಿಯಾಗಿಲ್ಲ. ಈಗ ಈ ದೇಶದ ಒಂದು ಸಣ್ಣ ಪುಟ್ಟ ಸಂಘಟನೆ ನೋಡಿ ಸರ್, ಆ ಗಾಂಧಿ ಫೋಟೋ ಇಟ್ಕೊಂಡು ಮೆರವಣಿಗೆ ಹೋಗ್ತಾರೆ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮೆರವಣಿಗೆ ಹೋಗ್ತಾರೆ, ಬುದ್ಧನನ್ನು, ಕನಕನನ್ನು, ಮಹಾವೀರನನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇವರು ದೇಶದ ಮುಖ್ಯವಾಹಿನಿಯ ವಿಚಾರದಲ್ಲಿ ಸಂಪೂರ್ಣ ಅಪ್ರಸ್ತುತರಾಗಿರ್ತಕ್ಕಂಥ ಅವರ ಸಂಘಟನೆಯ ನೇತಾರರ ಫೋಟೋ ಮಾತ್ರ ಹಿಡ್ಕೊಂಡು ಹೋಗ್ತಿರ್ತಾರೆ. ಸರಿಯಲ್ಲ ಸರ್? ನೋಡಿ, ಅವರಿಗೆ ರಾಷ್ಟ್ರಧ್ವಜ, ನೀವು ಮೊದಲೇ ಹೇಳಿದ್ರಿ ರಾಷ್ಟ್ರಧ್ವಜ ಅವ್ರು ಫಸ್ಟ್ ಹಾರಿಸಿದ್ದು ಎಲ್ಲಿ ಗೊತ್ತಾ ಸರ್? ನಾಗ್ಪುರದಲ್ಲೆಲ್ಲ ಫಸ್ಟ್ ಹಾರಿಸಿದ್ದು. ಅಷ್ಟರ ಮಟ್ಟಿಗೆ ಕರ್ನಾಟಕ ಬಾರಿ ಶಕ್ತಿಶಾಲಿ ಆದಮೇಲೆ ಮೋಸ್ಟ್ಲಿ 2002 ಇಸ್ವಿಯಲ್ಲಿ ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಇದೆಯಲ್ಲ ನಾಗವಾರ, ಅಲ್ಲಿ ಅವ್ರದ್ದು ಸಮರಸ್ಥ ಸಂಗಮ ಅಂತ ನಡೀತು ಆರ್ ಎಸ್ ಎಸ್ನವರು. ಆ ಸಮರಸ್ಥ ಸಂಗಮ ಜನವರಿ 25, 26, 27ಕ್ಕಿತ್ತು. ಹಾಗಾಗಿ ಜನವರಿ 26 ಗಣರಾಜ್ಯೋತ್ಸವ ಆಗಿದ್ದರಿಂದ ಇವರಿಗೆ ಧ್ವಜಾರೋಹಣ ಮಾಡೋದು ಅನಿವಾರ್ಯ ಆಯಿತು. ಬಾಲಗಂಗಾಧರ ಸ್ವಾಮೀಜಿಗಳ ಉಪಸ್ಥಿತ ಇದ್ದಂಥ ವೇದಿಕೆಯಲ್ಲಿ ಅವರು ಅವತ್ತು ಮೊದಲ ಬಾರಿಗೆ ಆರ್ ಎಸ್ ಎಸ್ಸಿನ ಸಭೆಗಳೊಳಗೆ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿದರು. ನಾನು ಈಗಲೂ ನಿಮ್ಮ ಹತ್ರ ಹೇಳೋದು ಸರ್, ಈ ದೇಶದ ಬಹುಸಂಖ್ಯಾತ ಜನವರ್ಗ ಯಾವುದನ್ನು ರಾಷ್ಟ್ರಧ್ವಜ ಅಂತ ಸ್ವೀಕಾರ ಮಾಡಿದ್ದಾರೆ ಪ್ರೀತಿಯಿಂದ, ಅದು ಕೇಸರಿ ಬಿಳಿ ಹೆಸರು, ನಡುವೆ ಅಶೋಕನ ಶಾಂತಿಯ ಚಕ್ರ ಇರ್ತಕ್ಕಂಥ ರಾಷ್ಟ್ರಧ್ವಜ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಆರ್ ಎಸ್ ಎಸ್ನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋರು ಈ ರಾಷ್ಟ್ರದ ಅಸ್ಮಿತೆಯ ಪ್ರಶ್ನೆ ಆಗಿರ್ತಕ್ಕಂಥ, ರಾಷ್ಟ್ರದ ಒಂದು ಪ್ರಜ್ಞೆಯ ಸಂಕೇತವಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಅವ್ರ ಶಾಖೆಯಲ್ಲಿ ಯಾಕೆ ಸರ್ ಹಾರಿಸಲ್ಲ ಅವರು? ಈಗ ಅನಿವಾರ್ಯ ಬಂದಿದೆ, ಒತ್ತಡ ಬಂದಿದೆ, ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ, ಗಣರಾಜ್ಯೋತ್ಸವ ದಿವಸ ರಾಷ್ಟ್ರಧ್ವಜನ ಹಾರಿಸ್ತಾರೆ. ಇಲ್ಲಿ ನೋಡಿ ಇವ್ರದ್ದು ವಿಶೇಷ ಹೇಗೆ ಅಂತ, ಇವ್ರು ಪಕ್ಷ ಕಟ್ಟಕ್ಕೆ ಬೇಕಾದಾಗ ರಾಷ್ಟ್ರಧ್ವಜ ಬೇಕಾಗಿದೆ ಅವರಿಗೆ. ಮುರಳಿ ಮನೋಹರ್ ಜೋಶಿ ಕಾಲದಲ್ಲಿ ರಾಷ್ಟ್ರಧ್ವಜ ಹಿಡ್ಕೊಂಡು ಕಾಶ್ಮೀರಕ್ಕೆ ಏನೋ ಏಕತಾ ಯಾತ್ರೆ ಅಂತ ಹೊರಟರು. ಅದೇ ಮುರಳಿ ಮನೋಹರ್ ಜೋಶಿ ಅವರು ಆರ್ ಎಸ್ ಎಸ್ನವ್ರಿಗೆ ಹೇಳ್ಬೋದಿತ್ತಲ್ಲ, ಕಾಶ್ಮೀರಕ್ಕೂ ನಾವು ರಾಷ್ಟ್ರಧ್ವಜನ ಹಿಡ್ಕೊಂಡು ಹೋಗೋಣ, ನಿಮ್ಮ ಶಾಖೆಯಲ್ಲೂ ಸಹಿತ ರಾಷ್ಟ್ರಧ್ವಜವನ್ನು ಹಾರಿಸಿ ಅಂತ ಹೇಳ್ಬೋದಿತ್ತಲ್ಲ. ಅಂದರೆ ಅವರ ಪಕ್ಷದ ಸಂಘಟನೆಗೆ ಮಾಡುವಾಗ ಜನರ ಭಾವನೆಯನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಬೇಕು, ಅವ್ರಿಗೆ ಪರ್ಯಾಯವಾಗಿ ಅವ್ರ ಸಂಘಟನೆ ಧ್ವಜ ಇದೆ. ಅವ್ರ ಸಂಘಟನೆ ಧ್ವಜ ಏನಿದೆ ಅದೇ ಈ ದೇಶದ ಧ್ವಜ ಆಗಬೇಕು ಅಂತ ಅವ್ರ ಆಸೆ. ಆದರೆ ನಮ್ಮ ಧ್ವಜ ಅವರ ಧ್ವಜಕ್ಕೆ ಪರ್ಯಾಯ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ಶಬ್ದ ಬಳಸಲ್ಲ, ತುಂಬ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ರಾಷ್ಟ್ರಧ್ವಜ ಅದು ಬಹುತ್ವದ ಸಂಕೇತ, ತ್ಯಾಗದ ಸಂಕೇತ, ಸಮೃದ್ಧಿಯ ಸಂಕೇತ, ಶಾಂತಿಯ ಸಂಕೇತ, ಅದು ನಮ್ಮ ಧ್ವಜ. ಇವ್ರದ್ದು ದ್ವೇಷದ ಧ್ವಜವನ್ನು ಇಟ್ಕೊಂಡು ಹೊರಟಿದ್ದಾರೆ. ಆ ದ್ವೇಷದ ಧ್ವಜಕ್ಕೆ ಭಗವದ್ಧ್ವಜ ಅಂತ ಆರೋಪಿಸೋದಿದೆಯಲ್ಲ, ಭಗವದ್ಧ್ವಜ ಅಂತ ಆರ್ ಎಸ್ ಎಸ್ನವ್ರು ಹೇಳೋದಿದೆಯಲ್ಲ, ಅದೇ ಭಾರಿ ದೊಡ್ಡದಾದಂಥ ಧರ್ಮ ವಿರೋಧಿ ನಿಲುವುದು, ಧರ್ಮದ ಮೌಲ್ಯಗಳ ವಿರೋಧಿ ನಿಲುವುದು. ಸರ್, ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಬಗ್ಗೆ ಅನೇಕ ವಿಷಯಗಳನ್ನ ಈ ಚರ್ಚೆಯಲ್ಲಿ ತಿಳಿಸ್ಕೊಟ್ರಿ. ಈ ಚರ್ಚೆಗೆ ಬಂದು ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸ್ನೇಹಿತರೆ, ಆರ್ ಎಸ್ ಎಸ್ ಬಗ್ಗೆ ಅನೇಕ ವಿಷಯಗಳನ್ನ ಅಲ್ಲಿ ಇದ್ದವು ನೋಡಿ ಮತ್ತೆ ಅಧ್ಯಯನ ಮಾಡಿ ತಿಳ್ಕೊಂಡಿರ್ತಕ್ಕಂಥ ಸುಧೀರ್ ಕುಮಾರ್ ಮುರಳಿಯವರ ಜೊತೆ ಏನು ಇವತ್ತು ಚರ್ಚೆ ನಡೀತು, ಇದರಲ್ಲಿ ಆರ್ ಎಸ್ ಎಸ್ ಬಗ್ಗೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಪಟ್ವಿ. ಈ ರೀತಿಯ ಚರ್ಚೆಗಳು ಇದೀನ.com ಇನ್ನೂ ಮುಂದುವರಿಯುತ್ತವೆ. ಇದೀನ.com ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.